ಇದ್ರೆ ವಿಕ್ರಮರಾಜನ ಸ್ಥಾನದಲ್ಲಿ ನವಗ್ರಹಗಳ ಪೂಜೆ ಶುರುವಾಗ್ತಾ ಇದೆ ನೋಡಿ. ಈಗ ನವಗ್ರಹಗಳ ಕತೆ ಪ್ರಾರಂಭವಾಗುತ್ತೆ. ಯಾವ ಗ್ರಹ ಏನ್ ಫಲ ಕೊಡುತ್ತೆ, ಯಾವ ಗ್ರಹವನ್ನು ನಾವು ಯಾವತ್ ಪೂಜೆ ಮಾಡಬೇಕು, ಯಾವ ಗ್ರಹದಿಂದ ನಮ್ಗೆ ಏನೇನ್ ದೋಷ ಬರುತ್ತೆ ಎನ್ನುವುದು ಎಲ್ಲ ಸವಿವರವಾಗಿ ತಿಳಿಯುವಂತ ಸಮಯ ಇದು. ನಿಮ್ಮ ಮನಸ್ಸಿನಲ್ಲಿ ನಾನು ಒಂದೊಂದು ಕೋರಿಕೆ ಇಟ್ಕೊಳ್ಳಿ. ಆ ಕೋರಿಕೆ ಇಟ್ಕೊಂಡು ಈ ನವಗ್ರಹಗಳ ಕತೆ ಕೇಳಿ. ಭಗವಂತ ಖಂಡಿತವಾಗ್ಲೂ ಕೋರಿಕೆ ನೀರಿಸ್ತಾನೆ. ಕೋರಿಕೆ ಕೇಳ್ಕೋಬೇಕು ಅನ್ಬಿಟ್ಟು ಆಮೇಲೆ ಮೈಸೂರು ಅರಮನೆ ಕೇಳ್ಕೊಬಿಟ್ರೆ ಮೇಲೆ ದುರಾಸೆ ಆಗೋಯ್ತೆ. ಇದನ್ನು ಕಿತ್ಕೊಬಿಡ್ತಾನೆ ದೇವರು. ನೆರವೇರುವಂತ ಕೋರಿಕೆಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು ನೋಡಿ. ಆ ಭಗವಂತ ಆಗೋಲಿಯೋದು. ಚಿಕ್ಕೋಮದ ಲಕ್ಷ್ಮಣನ ಕಾಕ್ಮೆಚ್ಚಿನ 50 ಅನುಭವ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೊಟ್ಟಿದ್ರು ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ, ದಯಮಾಡಿ ಪ್ರಸಾದ ಮಾಡದಿದ್ದು ಪ್ರಸಾದ ಸ್ವೀಕರಿಸಿ ಭಗವಂತನ ಕಥೆಯನ್ನು ಕೇಳಿ. ಇವತ್ತು ಒಳ್ಳೆ ಪುಣ್ಯವಾದ ಅನ್ನದಾಸೋಹ, ಭಕ್ತಿ ದಾಸೋಹ, ಜ್ಞಾನ ದಾಸೋಹ, ತ್ರಿವಿಧ ದಾಸೋಹಗಳು ನಡೀತಿರುವಂತಹ ಕ್ಷೇತ್ರ ನಮ್ಮ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆಯ ಚಿಕ್ಕೋಮ ಗ್ರಾಮ ವಿಶೇಷವಾಗಿ ನಡೀತಿರುವಂತಹದ್ದು. ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಈ ದಿನವನ್ನು ಅವ್ರಿಗೆ ಅರ್ಪಿಸೋಣ. ಆ ಭಗವಂತನಿಗೆ ಅರ್ಪಿಸೋಣ. ರತ್ನಮ್ಮನವ್ರ ಕರ್ಮಚೆ 50 ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡ್ಲಿ ಅಂತ ಇಲ್ಲಿ ನವಗ್ರಹಗಳ ವಿಚಾರವನ್ನು ನಡೀತಿರ್ಬೇಕಾದ್ರೆ 9 ಜನ ಪಂಡಿತೋತ್ತಮನಲ್ಲಿ ಮೊದಲ ಪಂಡಿತೋತ್ತಮ ಎದ್ದು ನಿಂತು ಹೇಳ್ತಾನೆ, ಸೌರಮಂಡಲದಲ್ಲಿ ಮೊದಲನೇ ಗ್ರಹ ಸೂರ್ಯ. ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನೋ, ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನೋ, ಬೇಡಿದವನಿಗೆಲ್ಲ ಇಷ್ಟ ನೀಡುವನು. ಸೂರ್ಯ ಬೇಡಿದವನಿಗೆಲ್ಲ ಇಷ್ಟ ನೀಡುವನು. ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲಿ ಮೊದಲನೇ ಗ್ರಹ ನಿವನು, ಲೋಕದಿ ಕಿರಣಗಳ ವಿಚ್ಯುತ ಹರಡಿಹನು. ಸೌರಮಂಡಲದಲ್ಲಿ ಮೊದಲನೇ ಗ್ರಹ ನಿವನು, ಲೋಕದಿ ಕಿರಣಗಳ ವಿಚ್ಯುತ ಹರಡಿಹನು. ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ಇವನಿಲ್ಲದ ಜೀವ ಅದು ಉಂಟೇನೋ. ಇವನಿಲ್ಲದ ಜೀವ ಬದುಕುವುದುಂಟೇನೋ. ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನು, ಸೂರ್ಯ ಗ್ರಹ ಶ್ರೇಷ್ಠನು, ಅವ ಗ್ರಹ ಶ್ರೇಷ್ಠನು. ರವಿ ಭಾನು ಆದಿತ್ಯ ಭಾಸ್ಕರ ಹರ್ಗ ದಿವಾಕರ ಸೂರ್ಯದೇವ ಸೂರ್ಯದೇವ. ಸೌರಮಂಡಲದಲ್ಲಿ ಮೊದಲನೇ ಗ್ರಹ ಸೂರ್ಯ. ಇವನಿಲ್ಲದೆ ಯಾವ ಕಾರ್ಯವು ನಡೆಯಲ್ವಂತೆ ನೋಡಿ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಅಂದ್ರೂ ಸೂರ್ಯನ ಸಹಕಾರ ಇರಬೇಕು. ಸೂರ್ಯನ ಶಾಖ ಈಗ ಬೀಳ್ತಾ ಇದೆ ನೋಡಿ, ಮಹಾ ಬಿಸಿಲು. ಈ ಬಿಸಿಲು ಸೂರ್ಯನ ಬೆಳಕು ಬಿದ್ದರೆ ಈ ಮನುಷ್ಯ ಚೇತರಿಸ್ಕೊಳ್ಳೋದು, ಒಂದು ಚೈತನ್ಯ ತುಂಬಬಹುದು. 2-3 ದಿನ ಸೂರ್ಯನ ಬೆಳಕೇ ಬೀಳಿಲ್ಲ ಅಂದ್ರೆ ನಾವೆಲ್ಲ ಕತ್ಲಲ್ಲಿ ಬದುಕಬೇಕಾಗುತ್ತೆ. ಕೆಲವರು ಕತ್ಲಲ್ಲಿ ಬದುಕಕ್ಕಾಗದೆ ಪ್ರಾಣನ ಬಿಟ್ಟು ಬಿಡ್ತಾರೆ. ಮನುಷ್ಯನಾದವನಿಗೆ ಜೀವತ್ರಾಣ ತುಂಬುವನು ಯಾರು? ಈ ಸೂರ್ಯ. ಮುಖ್ಯವಾಗಿ ಆರೋಗ್ಯ ಭಾಗ್ಯ ಕೊಡೋನು ಯಾರು? ಈ ಸೂರ್ಯ. ನಮ್ಮ ಇವತ್ತಿನ ಪ್ರಪಂಚದಲ್ಲಂತೂ ಇವನ್ ಬೇಕೇ ಬೇಕು ನೋಡಿ. ಎಷ್ಟು ಹಾಸ್ಪಿಟ್ಲ್ಗಳು ಕಟ್ತಿರೋ ಬೆಡ್ಗಳೇ ಸಾಕಾಗ್ತಾ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಇಂಜೆಕ್ಷನ್ ಕೊಡ್ತಾವ್ರೆ. ಅಂದ್ರೆ ಆ ಭಗವಂತನ ಒಂದು ಪುಣ್ಯ ನಮ್ಮೆಲ್ರಿಗೂ ಕೂಡ ದೊರಕುವಂತಹದ್ದು ಅಂತ ಹೇಳ್ತಾರೆ. ಆರೋಗ್ಯ, ಆಯಸ್ಸು, ಆ ಪುಣ್ಯವಾದ ತ್ರಾಣ ನಮ್ಮೆಲ್ರಿಗೂ ಕೂಡ ಮುಖ್ಯವಾಗಿ ಬೇಕು. ಅಂತ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರು? ಈ ಸೂರ್ಯ. ನಮ್ಮ ಚರ್ಮಕ್ಕೆ ಸಂಬಂಧಪಡೋ ಏನೇ ಕಾಯಿಲೆಗಳಿದ್ರು ದೂರ ಮಾಡೋನು ಯಾರು ಅಂದ್ರೆ ಈ ಸೂರ್ಯನಾದವನು. ಅದಕ್ಕೆ ಆ ಭಗವಂತನಾದಂಥವನು ಬಹಳ ಒಂದು ಉನ್ನತವಾದ ಸ್ಥಾನದಲ್ಲಿರುವಂತವನು. ಪ್ರಥಮ ಗ್ರಹ ಸೂರ್ಯದೇವನಾದವನು. ಅದಕ್ಕೆ ಈ ಸೂರ್ಯನಿಗೆ ಪ್ರತಿ ಭಾನುವಾರನಿಗೆ ಇಷ್ಟವಾದಂತ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿಕಾಳು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು ಯಾವ ಕೆಂಪು ಮಾಣಿಕ್ಯ, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥವನೇ ಈ ಸೂರ್ಯನಾದವನು. ಸೂರ್ಯನಿಂದ ಪೂಜೆ ಮಾಡದೇ ಇರತಕ್ಕಂಥವರು ಪರಶಿವನನ್ನು ಪೂಜೆ ಮಾಡಿದ್ರು ಕೂಡ ಸೂರ್ಯನಿಂದ ಪೂಜೆ ಮಾಡಿದಷ್ಟೇ ಪುಣ್ಯ. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಸೌರಾಷ್ಟ್ರ ರಾಗ.
ಅದಕ್ಕೆ ಈ ಸೂರ್ಯನನ್ನ ಪ್ರತಿ ಬಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ ಇಲ್ಲಿ ನಮ್ಮ ಚಿಕ್ಕಹೊಮ್ಮ ಗ್ರಾಮದ ಶನೀಶ್ವರನ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಕೈ ಮುಗಿತಾ ಮೊದಲ ಗ್ರಹವಾದ ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸೋಣ. ಜಪ ಕುಸುಮ ಸಂಕಾಶೋ ಕಾಶಪೇಯಂ ಮಹಾದ್ವಿತಿಂ ತಮೋಹಿಂ ಸರ್ವ ಪಾಪಜ್ಞೋ ಪ್ರಣತೋಸ್ಮಿ ದಿವಾಕರೋ ಪ್ರಣತೋಸ್ಮಿ ದಿವಾಕರೋ. ಸೂರ್ಯದೇವನ ಬಾರಿಕೆ, ಸೂರ್ಯದೇವನ ಬಾರಿಕೆ, ಸೂರ್ಯದೇವನ ಬಾರಿಕೆ. ಎಲ್ಲ ಕೂಗ್ಬೇಕೆ? ಆರೋಗ್ಯ ಭಾಗ್ಯ ಬೇಡವ ನಿಮಗೆ? ಚೆನ್ನಾಗಿರ್ಬೇಕು ಅನ್ನೋದ ನಿಮಗೆಲ್ಲ ಕೂಗಬೇಕು, ಆರೋಗ್ಯ ಭಾಗ್ಯ ಕೊಡುವಂತಲ್ಲ. ನವಗ್ರಹಗಳ 9 ಗ್ರಹಗಳನ್ನು ನಾವು ಕೂಗಿ ಭಗವಂತನ ಮೆಚ್ಚಿಸಿದಾಗ್ಲೇ ಆ ಭಗವಂತನ ಒಲಿಯೋದು. ಸುಮ್ ಕೂತ್ಕೊಂಡ್ರಾಗಲ್ಲ. ಇನ್ ಕೆಲವ್ರಿಗೆ ಏನದ, ಅಯ್ಯೋ ಊರ್ ಬಿಟ್ಬಿಟ್ಟು ಇಲ್ಲಿ ಬಂದಿನಿಕಪ್ಪ, ಬೀಗ ನಾವು 1 ಸುತ್ತ ಹಾಕಿದಾನು, 2 ಸುತ್ತ ಹಾಕಿದಾನು, ಇಲ್ಲಿ ಇವ್ನ ಕತೆ ಕೇಳಕ್ ಹೋಗಿ ಅಲ್ಲಿ ನಮ್ಮ ಮನಕ ದೊಡ್ಡ ಕತ್ತಾಗಿ ನಮ್ಮ ಮಟ್ಟ ನಮ್ಮ ನಾಕ ದುಬ್ಬಿಸ್ತಾನು ಅಂತ ಕೆಲವ್ರಿಗೆ. ಅವೆಲ್ಲ ಚಿಂತೆ ಮಾಡಬೇಡಿ. ನೀವು ಇಲ್ಲಿ ಭಕ್ತಿಯಿಂದ ಕೇಳಿದ್ರೆ ಭಗವಂತ ಅಲ್ಲಿ ನಿಮ್ಮನ್ನ ಕಾಯ್ಕೊಂಡಿರ್ತಾನೆ. ನೀವು ಮನಸ್ಸೇ ಇಲ್ಲೋ ದೇಹನೇ ಇಲ್ಲೋ ಮಾಡ್ಕೊಂಡ್ರೆ ಅದು ಯಾತಕ್ಕೂ ಪ್ರಯೋಜನ ಬರಲ್ಲ. ದೇಹ ಮತ್ತು ಮನಸ್ಸು ಎರಡೂ ಇವತ್ತು ಇಲ್ಲೇ ಇದ್ದು ಆ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು. ಮನುಷ್ಯನ ಜೀವನದಲ್ಲಿ ಜಂಜಾಟ ಇದ್ದಿದ್ದೆ, ಯಾರು ಜಂಜಾಟ ಇಲ್ಲದೆ ಬದುಕಕ್ಕಾಗಲ್ಲ. ಕಷ್ಟ ಇದ್ದಿದ್ದಕ್ಕೆ ತಾನು ನಾವು ಭಗವಂತನ ಹತ್ರ ಬಂದು ಇವತ್ತು ಕಷ್ಟ ದೂರ ಮಾಡು ಅಂತ ಕೇಳಕ್ ಬಂದಿರೋದು. ಸುಖವಾಗಿದ್ದಾಗೆ ಮನುಷ್ಯ ದೇವ್ರನ್ನೂ ನೆನ್ಸ್ಕೊಳ್ಳಲ್ಲ. ಮನುಷ್ಯನ ಕಷ್ಟ ಅಂತ ಬಂದಾಗಲೇ ನಾವು ದೇವ್ರ ಹತ್ರ ಅಪ್ಪ ಕಾಪಾಡು ತಂದೆ ಅಂತ ಕೇಳಕ್ ಹೋಗೋದು. ಅದಕ್ಕೆ ದೊಡ್ಡವರು ಹೇಳೋದು, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಇದ್ದಾಗ ಪರಮಾತ್ಮನ ಹತ್ರ ಹೋಗ್ತೀವಿ, ಸುಖವಾಗಿದ್ದಾಗ ಹೋಗಲ್ಲ. ಅದಕ್ಕೆ ಆ ಕಷ್ಟಗಳನ್ನು ದೂರ ಮಾಡುವಂತ ಬಂದಿರೋದು. 2ನೇ ಗ್ರಹಕ್ಕೆ ಹೋಗಿ ಸೂರ್ಯನಾದ ಕೂಡಲೇ ಸೌರಮಂಡಲದಲ್ಲಿ 2ನೇ ಗ್ರಹ ಚಂದ್ರ. ಚಂದಿರ ಬಲು ಸುಂದರ ಲಘುಮಿಯ ಸಹೋದರ, ಹಾಲ್ಕಡಲಲ್ಲಿ ಜನಿಸಿದ ರಜನೀಕರ. ಚಂದಿರ ದಕ್ಷಪ್ರಭನ ಜಾಮಾತ ಚಂದಿರ, ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ. ಚಂದಿರ ಚಂದ್ರ ಚಂದ್ರ ಇವನು ಎಂತ ಶಾಂತ ಸ್ವರೂಪನು ಅಂದ್ರೆ, ಇವನಿಗೆ 27 ಜನ ಹೆಂಡತಿರು. 27 ಕಟ್ಕೊಂಡಿರೋ ನಾವೇ ಸುಮ್ಮನೆ ನೀ ಯಾಕೆ ಆಡ್ತಾ ಇದೆ? ಒಂದು ಇಲ್ವಲ್ಲ, ಅದಕ್ಕ ಒಂದು ಇಲ್ಲ ಅಂತೀಯ. ಅವ ದೇವಮಾನವ, ನೀವು ನನಮಾನವ. ಇನ್ನೂ 27 ಬೇಕಾದ್ರೆ ಕಟ್ಕತಾನ, ಅಂತ ಶಕ್ತಿ ಇದೆ ಅವನಿಗೆ. ಯಾಕೆಂದ್ರೆ ದಕ್ಷಯಜ್ಞ ನಾಟಕದಲ್ಲಿ ದಕ್ಷಬ್ರಹ್ಮ ತಾನು ವರಫಲದಿಂದ ಪಡೆದ 27 ಜನ ಹೆಣ್ಮಕ್ಳನ್ನು ಚಂದ್ರಮನ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಮದುವೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾನೆ, ನೋಡು ಚಂದ್ರಮ, ನನ್ನ ಮಕ್ಕಳಲ್ಲಿ ಸರಿಸಮಾನವಾದ ಪ್ರೀತಿ ಪ್ರೇಮ ಇರಬೇಕು. ಉದಾಹರಣೆಗೆ ತಂದ್ರೆ ಅವ್ರಿಗೆಲ್ಲ ಒಂದೇ ತರ ಸೀರೆ ತರಬೇಕು. ಅದಕ್ಕೆ ಮಹಿಳಾ ಸಂಘ ಸೇರಿದವರು ಒಂದೇ ಪ್ರೀತಿ ನೋಡ್ಕೋಬೇಕು ಅಂತ. ಆಯ್ತು ಅಂತ ಒಪ್ಕೊಂಡ ಚಂದ್ರಮ ತನ್ನ ಹೆಂಡತಿಯರನ್ನ ಎಲ್ಲರೂ ಕರ್ಕೊಂಡು ಚಂದ್ರಲೋಕಕ್ಕೆ ಬಂದಲ್ಲ. ಅದರಲ್ಲಿ ಅತಿಲೋಕ ಸುಂದರಿ ಆದಂತ ರೋಹಿಣಿಯೊಡನೆ ಸರಸ ಸಲ್ಲಾಪನ ಆಡ್ತಾ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟ. ಒಂದಿನ ಚಂದ್ರಮನ್ನು ಅಂದ್ರೆ ಅಳಿಯನ್ನು ಮತ್ತೆ ಹೆಣ್ಮಕ್ಳು ನೋಡ್ಬೇಕು ಅಂತ ದಕ್ಷ ಬ್ರಹ್ಮ ಜಾಲಬ್ರಹ್ಮನ ಜೊತೆಗೂಡಿ ಆ ಚಂದ್ರಲೋಕದ ಕಡೆ ಬರ್ತಾ ಇದ್ರೆ, ದಕ್ಷ ಬ್ರಹ್ಮನಾದವನು ದೂರದಲ್ಲಿ ನೋಡ್ತಾ ಇದ್ದಾನೆ. ಚಂದ್ರ ಮತ್ತು ರೋಹಿಣಿ ಮಾತ್ರ ಇದ್ದಾರೆ, ಮಿಕ್ಕಿದ ಹೆಣ್ಮಕ್ಳು ಯಾರೂ ಇಲ್ಲ. ದಕ್ಷ ಬ್ರಹ್ಮ ನೋಡ್ತಾಳೆ, ಇದೇನಿದು, ನನ್ನ ಒಬ್ಬಳು ಪುತ್ರಿರುವಳು, ಉಳಿದ ಪುತ್ರರು ಯಾರೂ ಕಾಣ್ತಾ ಇಲ್ಲ, ಏನಿದೆ ವಿಚಿತ್ರ ಅಂತ ದೂರದಲ್ಲಿ ನೋಡ್ತಾ ಇದ್ರೆ, ಇವರ ಸರಸ ಸಲ್ಲಾಪ ಅತಿರೇಕಕ್ಕೆ ಮುಳುಗಿರಬೇಕಾದ್ರೆ ಚಂದ್ರಮನಾದವನ ಆ ಸರಸ ಸಲ್ಲಾಪನ ನೋಡ್ತಿದ್ದ ದಕ್ಷ ಬ್ರಹ್ಮ ಕುಪಿತನಾದವನು ಓಡೋಡು ಬಂದು ಹೇಳ್ತಾನೆ, ಚಂದ್ರಮ, ನನ್ನ ಒಬ್ಬಳು ಪುತ್ರರು ನನ್ನ ಉಳಿದ ಪುತ್ರರೆಲ್ಲ ಎಲ್ಲಿ? ಗೊತ್ತಿಲ್ಲ ಮಾವ. ಏನೋ ನಿನ್ನ ಪತ್ನಿಯರ ವಿಚಾರ ನಿನಗೆ ತಿಳಿಯದೆ? ನನಗೆ ತಿಳಿಯದು ಮಾವ. ಆಗನ್ನಷ್ಟಲ್ಲಿ 26 ಜನ ಹೆಣ್ಮಕ್ಳು ಓಡೋಡು ಬರ್ತಾರೆ. ಅಪ್ಪಾಜಿ, ಈ ಚಂದ್ರಮನಿಗೆ ರೋಹಿಣಿ ಒಬ್ಬಳೆ ಅಪ್ಪಾಜಿ ಹೆಂಡತಿ, ಮದುವೆ ಆಗಿ ಬಂದಾಗಿಂದ ನಮ್ಮನ್ನು ಒಂದು ದಿನವೂ ಕಣ್ಣೆತ್ ನೋಡಿಲ್ಲ, ನಮ್ಮ ಜೀವನ ಹಾಳಾಗೋಯ್ತಲ್ಲ ಅಪ್ಪಾಜಿ, ಈಗ ಏನ್ ಮಾಡೋದು? ಇಲ್ಲವಿಲ್ಲವ ಚಂದ್ರಮ, ನಿನ್ನ ಹಾಳಾದ ಪ್ರೇಮ ಈ ರೋಹಿಣಿಯಲ್ಲಿ ಮೀಸಲಾಯಿತೆ. ಇಷ್ಟಕ್ಕೆಲ್ಲ ಕಾರಣವಾದದ್ದು ನಿನ್ನ ಶೃಂಗಾರಮಯವಾದ ರೂಪದಾವರಣೆಗಳು ತಾನೆ. ಮಾವ ಸ್ವಲ್ಪ ತಾನೆ, ನಾನು ಈಗಲೂ ನಿಜ ಒಪ್ಕೋತೇನೆ, ಈ ರೋಹಿಣಿ ಮಾತ್ರ ನನಗೆ ಹೆಂಡತಿ. ಇವಳನ್ನು ಪಡೆದಕ್ಕೋಸ್ಕರವಾಗಿ 26 ಜನಕ್ಕೂ ತಾಳಿ ಕಟ್ಟಿದೆ ವಿನಃ ಈಗಲೂ ನನಗೆ ರೋಹಿಣಿ ಒಬ್ಬಳೆ ಹೆಂಡತಿ, ಇನ್ನು ಯಾರು ಹೆಂಡತಿ ಇರಲ್ಲ ಅಂದ ಚಂದ್ರಮ. ಇವನು ಒಂಥರ ಭೂಪ್ರೆ. ನಮೀಗಿನ ಕಾಲದಲ್ಲಿ ಒಂದ್ ತಗೊಂಡ್ರೆ ಒಂದ್ ಪ್ರೀ ಅಂತಾರೆ, ತಟ್ಟ ತಗೊಂಡ್ರೆ ಲೋಟ ಪ್ರೀ, ಸೀರೆ ತಗೊಂಡ್ರೆ ರಾವ್ಕ ಪ್ರೀ, ಪೇಸ್ಟ್ ತಗೊಂಡ್ರೆ ಬ್ರಷ್ ಪ್ರೀ, ತಬಳದವ್ ಕರ್ಕೊಂಡ್ಬಂದ್ರೆ ತಾಳಬಾದಿದವ್ ಪ್ರೀ, ಕಥೆಯವರು ಬಂದ್ರೆ ಚಟ್ನೋ ಫ್ರೀ. ಬಾ ಪ್ರೀ ಪ್ರೀ ಹೊಂಟೋಗಿ ನೋಡ್ತೀನಿ ಇವತ್ತು.
ಆಗ ಒಂದ್ ತಗೊಂಡ್ರೆ ಒಂದ್ ಪ್ರಿಯ ಅಂದ್ರೆ ಇವನು ಒಂದ್ ತಗೊಂಡ್ರೆ 26 ಪ್ರಿಯ ಅಂತ 26 ಜನಕ್ಕೂ ತಾಳಿ ಕಟ್ಟಿಬಿಟ್ಟೆ ಎಂದ. ದಕ್ಷ ಬ್ರಹ್ಮನ ಕೋಪ ಬಂತು. ಇಲವೆಲವ ಚಂದ್ರಮ, ನಿನ್ನ ದುರಹಂಕಾರಕ್ಕೆ ಏನು ಗೊತ್ತ ಮನ್ನಣೆ, ನಿನ್ನ ಈ ರೂಪ ಲಾವಣ್ಯಗಳೆಲ್ಲ ಕಲಾಹೀನವಾಗೋಗ್ಲಿ. ಅಮ್ಮ ಚಂದ್ರನ ಕಣ್ಣೊಟ್ಟೋಯ್ತು, ಕೈ ಕಾಲುಗಳೊಟ್ಟೋಯ್ತು. ಚಂದ್ರಲೋಕನ ಬೇಡ, ಹೆಣ್ತಿರ್ಬೇಡ ಅಂತ ನೇರವಾಗಿ ಕೈಲಾಸಕ್ಕೆ ಹೋಗಿ ಶಿವನ ಕಾಲ ಬಿದ್ದುಬಿಟ್ಟ. ಶಿವ ಹೇಳ್ತಾನೆ, ಎದ್ದೇಳು ಚಂದ್ರಮ, ನಿನಗೆ ಬಂದಿರೋ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ನಾನು ದೂರ ಮಾಡ್ತೇನೆ, ಎದ್ದೇಳು ಅಂತ ಆ ವ್ಯಾಕುಲ ದೂರ ಮಾಡಿ ಎತ್ತಿ ಶಿವ ತನ್ನ ಜಟೆಗೆ ಸೇರಿಸಿಕೊಂಡ ಚಂದ್ರನನ್ನ. ಅಂದಿನಿಂದ ಶಿವನಿಗೆ ಚಂದ್ರಶೇಖರ, ಚಂದ್ರಮೌಳೀಶ್ವರ, ಸೋಮಶೇಖರ ಅಂತ ಹೆಸರಾಯ್ತು. ಶಿವ ಏನೋ ಯಾವ ಚಂದ್ರ ಏನೋ ಶಿವನ್ ಜಟೆಗೆ ಹೋಗಿ ಸೇರ್ಕೊಂಡ. 27 ಜನ ಹೆಣ್ಮಕ್ಳಿದ್ರಲ್ಲ ಪುನಃ ಹತ್ರ ಬಂದ್ರು. ಅಪ್ಪಾಜಿ ನೀ ಏನ್ ಮಾಡಿದ್ರು, ಇದ್ದ ಗಂಡ ಒಬ್ಬ ಒಳ್ಳೆನ ಕೆಟ್ಟನ ಹಂಗ ಅನುಸರಿಸ್ಕೊಂಡು ಹೋಗ್ತಿದ್ದೋ, ನೀ ಬಂದು ದಶುಮ್ ನಿಶುಮ್ ಅಂತ ಶಾಪ ಕೊಟ್ಟವನು ಈಗ ಶಿವನ ಜಟೆಗೆ ಹೋಗಿ ಜಗತ್ತನ್ನು ಬೆಳಗ್ತಾವನೆ ಆ ಚಂದ್ರಾರ್ಥವಾಗಿ. ನಮಗೆಲ್ಲ ದಿಕ್ಕು ದೆಸೆ ಇಲ್ದಂಗ ಆಯ್ತಲ್ಲ, ನಾವ್ ಏನ್ ಮಾಡೋದು? ಎದುರಬೇಡಿ ಮಕ್ಕಳೇ, ಚಂದ್ರನಾದವನು ಎಷ್ಟು ದಿನಗಳ ಕಾಲ ಇಡೀ ಜಗತ್ತನ್ನ ಆ ಚಂದ್ರಾರ್ಕವಾಗಿ ಬೆಳಗ್ತಾನೋ ಅಷ್ಟು ದಿನಗಳ ಕಾಲ ನೀವು 27 ಮಳೆಗಳಾಗಿ ಸುರುಳಿ ನೋಡಿ. ವರ್ಷದಲ್ಲಿ 27 ಮಳೆಗಳು ಬೆಳಿತಾವಲ್ಲ, ಅವರೆಲ್ಲ ಚಂದ್ರನ ಮನೆ ಹೆಂಡ್ತೀರು. ಅದರಲ್ಲೂ ರೋಹಿಣಿ ಮಳೆ ಅಂದ್ರೆ ಭಾರಿ ಮಳೆ ಅಂತಾರ ನೋಡಿ, ಮುಂಗಾರು ಮಳೆ ಅಂತ ಕರೀತಾರಲ್ಲ ಅದೇ. ಕೆಲವು ಕಡೆ ನೋಡಿರ್ಬೇಕು, ಮಾತಾಡ್ಕತಾರೆ ರೈತರು, ಏನಣ್ಣ ಓದ್ಸರಿ ರೋಹಿಣಿ ಮಳೆ ಓದಿತ್ತು, ಓಣಿ ಒಬ್ಬ ಒಂದು ಬುಡ್ಡಿ ಮೇಲೆ ಎಲ್ಲನೂ ಕೊಚ್ಕೊಂಡು ಹೊಟ್ಟೈತಲ್ಲ ಆತಗೆ. ಆಯ್ತು ಪಡು, ಈ ತರ ಮಿಸಿಲು ಉಸಿ ತಾನೆ ನಿಜವಾದ ಮಳೆಗಳಲ್ಲಿ ನಿಂತೆ ಹೋದೋ ಮಾಡ್ಬಿತ್ ನನಗದು ಮಾಡ್ಬಿತ್ ನಾವು ಕೂತ್ಕೊಳ್ಳ ಸುಮ್ಮನೆ. ಅಂದ್ರೆ ಭಗವಂತನ ಒಂದು ಪುಣ್ಯ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ಚಂದ್ರನ ಸಹಕಾರ ಆಗಬೇಕು. ಗರ್ಭಿಣಿ ಹೆಂಗಸರಿಗೆ ಚಂದ್ರನ ಬೆಳಕು ಬಿದ್ರೆ ಹುಟ್ಟ ಮಕ್ಕಳು ಚಂದ್ರುಳುವೆ ಚಲಿಯಾಗ್ಬಿಡ್ತಾವಂತೆ. ರೈತ ಬೆಳೆಯುವಂತ ಬೆಳೆಗಳಿಗೆ ಚಂದ್ರನ ಬೆಳಕು ಬಿದ್ರೆ ಬೆಳೆ ಚೆನ್ನಾ ಫಲ ಕೊಡುತ್ತಂತೆ. ಅದಕ್ಕೆ ಅವನನ್ನು ರೈತ ಬಂಧು ಅಂತ ಕರೀತಾರೆ. ಅದಕ್ಕೆ ಚಂದ್ರನನ್ನ ಪ್ರತಿ ಸೋಮವಾರನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಳನ್ನ ಪೂಜೆಗಿಟ್ಟು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು ಅಥವಾ ಭತ್ತ, ಯಾವ ಭತ್ತ ಅಥವಾ ಪುಣ್ಯವಾದಂತ ಅಕ್ಕಿ ಕಾಳು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು, ಮುತ್ತು. ಚಂದ್ರನನ್ನು ಪೂಜೆ ಮಾಡದಿರ್ತಕ್ಕಂಥವ್ರು ಶಿವನ ಪೂಜೆ ಮಾಡಿದ್ರು ಪುಣ್ಯ. ಚಂದ್ರನ ವಾಹನ ಜಿಂಕೆ. ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಅಸಾಬೇರಿ ರಾಗ. ಅದಕ್ಕೆ ಚಂದ್ರನನ್ನ ಪ್ರತಿ ಸುಮಾರು ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಚಿಕ್ಕಹೊಮ್ಮ ಕ್ಷೇತ್ರದ ಶನೀಶ್ವರನ ಸನ್ನಿಧಿಯಲ್ಲಿ 2ನೇ ಗ್ರಹಕ್ಕೆ ನಾವೆಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ದದಿಶಂಕ ತುಷಾರಾವ ಶಿರೋದಾನವ ಸಂಭವೋ ನಮಾಮಿ ಶಶಿಲಂ ಸೋಮಂ ಶಂಭೋರ್ವಕುಟಭೂಷಣೋ ಶಂಭೋರ್ವಕುಟಭೂಷಣೋ ಶಂಭೋರ್ವಕುಟಭೂಷಣೋ. ಚಂದ್ರದೇವನ ಬಾರಿಕೆ, ಚಂದ್ರದೇವನ ಬಾರಿಕೆ, ಚಂದ್ರದೇವನ ಬಾರಿಕೆ. ಭಗವಂತನ ಸಾಕಾರ ನೋಡಿ, ಪರಮಾತ್ಮನ ಒಂದು ಪುಣ್ಯ ನಮ್ಮ ಇವತ್ತಿನ ಕಾರ್ಯಕ್ರಮ ಮೆಚ್ಚಿ ಹೊರಳಿ ಮೋಳೆಯ ಸಿದ್ದಶೆಟ್ಟಿ ಅವರು 101 ಬಹುಮಾನ ಕೊಟ್ಟಿದ್ದಾರೆ. ಚಿಕ್ಕೊಮ್ಮ ಗ್ರಾಮದ ಸಿದ್ದಮ್ಮನವರು 101 ಬಹುಮಾನ ಕೊಟ್ಟಿದ್ದಾರೆ. ಮೈಲಾಜಪುರ ಶಿವಮ್ಮನವರು 50 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಹಾಗೆ ಚಂದ್ರಮ್ಮನವರು 101 ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರವರು ಕುಟುಂಬದವರು ಒಳ್ಳೇದು ಮಾಡಲಿ ಅಂತ ಕೇಳ್ದ. ಕೊಡ್ತದ್ದು ನಿಮ್ನು ಚೆನ್ನಾಗಿಟ್ಟಿದೆ ಅಂತ ಕೊಟ್ಟರು ಮಾತ್ರ ಹೊಗಳ್ತಾನೆ ಅನ್ಕೋಬೇಡಿ. ಒಳ್ಳೇದಾಯ್ತು, ನಿಮ್ಗೆಲ್ಲ ಒಳ್ಳೇದು ಮಾಡ್ತಾನೆ ಭಗವಂತ, ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಇಲ್ಲಿ 2 ಗ್ರಹಗಳನ್ನ ಪೂಜೆ ಮಾಡಿದ್ನಲ್ಲ, 3ನೇ ಗ್ರಹಕ್ಕೆ ಹೋಗ್ತಾನೆ. ಮುಂದಿನ ಗ್ರಹವೇ 3ನೇ ಗ್ರಹ ಮಂಗಳ. ಭೂಮಿ ಕುಮಾರ ಮಂಗಳ ದೇವ, ಭೂಮಿ ಕುಮಾರ ಮಂಗಳ ದೇವ, ಗ್ರಹ ಸಂಭೂತ ಭಕ್ತ ಜನ ಪ್ರಿಯ, ಗ್ರಹ ಸಂಭೂತ ಭಕ್ತ ಜನ ಪ್ರಿಯ, ಭೂಮಿ ಕುಮಾರ ಮಂಗಳ. ಗ್ರಹ ಮಂಡಲದೊಯ್ 3ನೇಯವನೋ ಮಂಗಳ, ಮಂಗಳ.
ಒಲಿದರೆ ಸುಖವೋ ಮುನಿದರೆ ದುಃಖವೋ ಒಲಿದರೆ ಸುಖವೋ ಮುನಿದರೆ ದುಃಖವೋ ಭೂಮಿ ಕುಮಾರ ಮಂಗಳ ದೇವ ಗ್ರಹ ಸಂಭೂತ ಭಕ್ತ ಜನ ಪ್ರಿಯ ಗ್ರಹ ಸಂಭೂತ ಭಕ್ತ ಜನ ಪ್ರಿಯ ಭೂಮಿ ಕುಮಾರ ಮಂಗಳ ದೇವ ಮಂಗಳ 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 ಇವನ ಹುಟ್ಟುಬಳ ವಿಚಾರ ಹೇಗೆ ಆಡಲೆ ಬಂತು. ಭೂಮಿ ಕುಮಾರ ಅಂದ್ರೆ ಭೂಮಿಯ ಮಗನಾದವನು ಈ ಮಂಗಳ. ಭೂಮಿ ಮಗ ಹೇಗೆ ಅಂದ್ರೆ ದಕ್ಷಿಣ ನಾಟಕದ ಕೊನೆ ಭಾಗದಲ್ಲಿ ದಕ್ಷಕುಂಡಕ್ಕೆ ಗೌರಿ ಮಾತು ಹೋಗಿ ಬಿದ್ದಾಗ ಗೌರಿಯನ್ನು ಕಳ್ಕೊಂಡ ಪರಶಿವ ಪ್ರಳಯರುದ್ರ ತಾಂಡವನ ಹಾಡ್ತಾನೆ. ಆ ಪ್ರಳಯರುದ್ರ ತಾಂಡವನ ಆಡ್ಬೇಕಾದ್ರೆ ಶಿವನ ಜಟೇಂದ್ರ ವೀರಭದ್ರ ಹುಟ್ಟೋದು. ಆ ಶಿವನ ಜಟೇಂದ್ರ ವೀರಭದ್ರ ಹುಟ್ಟಬೇಕಾದ್ರೆ ಶಿವನ ಹಣೆಯಿಂದ ಒಂದು ಬೆವರು ಹನಿ ಹಾರಿ ಭೂಮಿಯಲ್ಲಿ ಬೀಳುತ್ತಂತೆ ನೋಡಿ. ಆ ಬೆವರು ಹನಿಯಿಂದ ಹುಟ್ಟಿದವನೇ ಈ ಮಂಗಳ. ಕುಜ ಅಂಗಾರಕ ಅವನೆಯ ನೋಡಿ. ಕುಜ ಅಂದ್ರೆ ಹುಟ್ಟುವಾಗ ಹೆಣ್ಮಕ್ಳು ಕುಜದೋಷ ಇದ್ರೆ ಕುಜದೋಷ ಇರುವ ಗಂಡನೇ ತಂದು ಮದುವೆ ಮಾಡಬೇಕು. ಇಲ್ಲ ಹೆಂಡತಿ ಸತ್ತೋಗ್ತಾಳೆ, ಇಲ್ಲ ಗಂಡ ಸತ್ತೋಗ್ತಾನೆ. ಅಂಗಾರಕ ದೋಷ ಅಂದ್ರೆ 14 ವರ್ಷ. ಗಂಡಸರು ಪಾಲಿಗೆ ದೋಷ ಬಂತು ಅಂದ್ರೆ ದಟ್ಟ ದರಿದ್ರನ ಮಾಡಿಬಿಡುತ್ತಂತೆ. ಹೆಣ್ಣು ಮಕ್ಕಳಿಗೆ ದೋಷ ಬಂತು ಅಂದ್ರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಮನೆಯಲ್ಲಿ ಕಣ್ಣೀರು ಕೈ ತೊಳಬೇಕು, ಆ ರೀತಿ ಮಾಡ್ಬಿಡುತ್ತಂತೆ. ಹಿಂದೆ ಶ್ರೀರಾಮಚಂದ್ರನಿಗೆ ತ್ರೇತಾಯುಗದಲ್ಲಿ ಇತ್ತಂತೆ ನೋಡಿ. ಅವನಿಗೆ 14 ವರ್ಷ ವನವಾಸಕ್ಕೆ ಹೋದ ಹೆಂಡತಿ ಸಮೇತನಾಗಿ ಅವನ್ನೇ ಬಿಡ್ಲಿಲ್ಲ ಈ ದೋಷ. ನರಮಾನವರಾದ ನಾವ್ ಯಾವ ಲೆಕ್ಕ? ಅದಕ್ಕೆ ಇರುವಂತ ಗ್ರಹಗಳಲ್ಲಿ ಕ್ರೂರ ಗ್ರಹ ಅಂತಲೂ ಕೂಡ ಈ ಮಂಗಳನ ಕರೀತಾರೆ. ಇರುವಂತ 12 ಮನೆಗಳಲ್ಲಿ 9 ಮನೆ ಬರೀ ಕೆಟ್ಟದೆ ಮಾಡೋದು, ಬರೀ 3 ಮನೆ ಒಳ್ಳೇದು ಮಾಡೋದು, ದೋಷಪೂರಿತ ಗ್ರಹ. ಅದಕ್ಕೆ ಮಂಗಳದನ್ನ ಪ್ರತಿ ಮಂಗಳವಾರ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಟ್ಟೆ ಕೆಂಪು ಹೂಗಳಿಂದ ಪೂಜೆಗಿಟ್ಟು, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು ಕೆಂಪು ಅವಳ, ಮಂಗಳದನ್ನ ಪೂಜೆ ಮಾಡದೇ ಇರತಕ್ಕಂಥವರು ಸೀತಾರಾಮಚಂದ್ರನನ್ನು ಪೂಜೆ ಮಾಡಿದ್ರು ಕೂಡ ಮಂಗಳದನ್ನ ಪೂಜೆ ಮಾಡಿದಷ್ಟೇ ಪುಣ್ಯ. ಮಂಗಳದ ವಾಹನ ಮೇಕೆ. ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಯಾವ ಸುರಟಿ ರಾಗ. ಅದಕ್ಕೆ ಮಂಗಳದನ್ನ ಪ್ರತಿ ಮಂಗಳವಾರ ಪೂಜೆ ಮಾಡಬೇಕು ಅಂದಾಗಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಚಿಕ್ಕುಮ್ಮ ಗ್ರಾಮದ ಶನೇಶ್ವರನ ಸನ್ನಿಧಿಯಲ್ಲಿ 3ನೇ ಗ್ರಹವಾದಂಥ ಮಂಗಳನಿಗೆ ನಾವೆಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಾಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹೋ ತನ್ಮಂಗಳಂ ಪ್ರಣಮಾಮ್ಯಹೋ. ಮಂಗಳದೇವನ ಪಾಲಕ್ಕೆ, ಮಂಗಳದೇವನ ಪಾಲಕ್ಕೆ, ಮಂಗಳದೇವನ ಪಾಲಕ್ಕೆ. ಮಂಗಳನಾದ ಕೂಡಲೇ ಸೌರಮಂಡಲದಲ್ಲಿ ಚಿಕ್ಕ ಗ್ರಹ ಬುಧ. ಚಂದ್ರತಾರೆಯ ಕುವರನೋ ಗ್ರಹ ಮಂಡಲದಲ್ಲಿ ಹಿರಿಯನೋ. ಚಂದ್ರತಾರೆಯ ಕುವರನೋ ಗ್ರಹ ಮಂಡಲದಲ್ಲಿ ಹಿರಿಯನೋ. ಸಕಲ ಭಾಗ್ಯವ ಕೊಟ್ಟು ಸಲಹುವ, ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನೋ ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು, ಹಸಿರು ವರ್ಣದ ವಸ್ತ್ರವಿಟ್ಟು ಹೆಸರು ಕಾಳಿನ ಧಾನ್ಯವಿಟ್ಟು ಭಕ್ತಿಯಿಂದಲೇ ಪೂಜಿಸಲು ಇವ, ಭಕ್ತಿಯಿಂದಲೇ ಪೂಜಿಸಲು ಇವ ಪುತ್ರರನೆ ಕೊಡುವ, ಶುಭ ಲಾಭವನೆ ಕೊಡುವ, ಆನಂದವನೆ ಕೊಡುವ. ಬುಧ ಇರುವಂತ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಅಂತನೂ ಕೂಡ ಕರೀತಾರೆ ಬುಧನನ್ನ.
ಇವನ ಹುಟ್ಟುಬಳಿ ವಿಚಾರ ಏಕೆಂದ್ರೆ ಆಡೆಲ್ಲ ಬಂತು. ಚಂದ್ರ ತಾರೆಯ ಕುವರನೋ ಅಂದ್ರೆ ಚಂದ್ರ ತಾರೆ ಮಗನಾದವನು ಈ ಬುಧ. ಚಂದ್ರ ನಮಗೆಲ್ಲ ಗೊತ್ತು ಎರಡನೇ ಗ್ರಹ. ಈ ತಾರೆ ಯಾರು? ಪುಟ್ಟ ಕಥೆ ಇದೆ ನೋಡಿ. ಈ ತಾರೆ ಯಾರು ಅಂತ ತಿಳಿಯೋದಕ್ಕೆ ನೋಡಿ, ಚಂದ್ರನಾದವನು ಇರುವಂತ 9 ಗ್ರಹಗಳಲ್ಲಿ ದೊಡ್ಡ ಗ್ರಹವಾದಂತ ಬೃಹಸ್ಪತಾಚಾರು ಗುರುಗಳ ಹತ್ರ ವಿದ್ಯೆ ಕಲಿದಿಕೆ ಅಂತ ಹೋಗಿ ವಿದ್ಯೆ ಕಲಿತಾ ಏನ್ ಮಾಡ್ದ? ಚಂದ್ರನಾದವನು ಗುರುಗಳ ಹೆಂಡತಿಯಾದ ತಾರಾದೇವಿನೇ ಕರ್ಕೊಂಡು ಹೊಟ್ಟೋದಂತೆ ನೋಡಿ. 27 ಸಾಂಡ್ಲೋನ್ಗ ಇಲ್ಲಿ ಯಾರು ಮುಂಚೆ ಕೇಳ್ತಾ ಇದೆಯಾ? ಹೋಗ ಅವನ ಮೇಲೆ ಕೇಳೋ ಹೋಗಿ. ಪೌರ್ಣಮಿ ಸಾಲಿನಾನಗದ ಒಟ್ಟಿನಲ್ಲಿ ಅವನು ಅದಕ್ಕೆ ಕರ್ಕೊಂಡು ಹೊಟ್ಟೋದ. ಯಾವ ಚಂದ್ರಮ ತಾರಾದೇವಿನ ಕರ್ಕೊಂಡು ಹೊಟ್ಟೋದ್ನೋ ದೇವತೆಗಳ ಸಭೆ ಸೇರ್ಬಿಟ್ರು. ಇದೇನೇ ಬಂತು ನಮ್ಮ ಚಂದ್ರನಿಗೆ. ಸುಮ್ ಕಂಡ್ಕೊಂಡವ್ರಲ್ಲ ಸುಮ್ ಕರ್ಕ ಹೊಂಟಾಯ್ತಾನಲ್ಲ. ಏನಾದ್ರೂ ಗುರುಗಳು ಗೊತ್ತಾದ್ರೆ ಸುಮ್ನ ಆಗ್ತಾರ ಅಂತ ಎಲ್ಲ ಯೋಚನೆ ಮಾಡಿದ್ರು. ಅಷ್ಟ್ರ ಏನಾಗಿತ್ತು, ತಾರಾದೇವಿ ಗರ್ಭ ಧರಿಸ್ಬಿಟ್ಲು. ಈಗ ಹುಟ್ಟೋ ಮಗುನ ಚಂದ್ರನ ಮಗ ಅಂತ ಹೇಳದ, ಇಲ್ಲ ಗುರುಗಳ ಮಗ ಅಂತ ಹೇಳದ? ಎಲ್ರಿಗೂ ತಲೆ ಕೆಟ್ಟೋಗಿ ಏನ್ ಮಾಡಿದ್ರು, ಹುಟ್ಟೋ ಮಗುನ ಯಾರ ಮಗು ಅನ್ನೋದು ಬೇಡ, ಆ ಹುಟ್ಟುವ ಕಂದನನ್ನ ಗ್ರಹ ತಾರಗಳೇ ಸೇರಿಸ್ಬಿಡಿ ಅಂದಾಗ ಆ ತಾರಾದೇವಿ ಗರ್ಭದಲ್ಲಿ ಹುಟ್ಟಿದವನೇ ಈ ಬುಧ. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದಂತೆ ನೋಡಿ. 3 ಫಲಾನುಫಲಗಳನ್ನು ಹೊಂದ್ಕೊಂಡಿದ್ದಾನೆ. ಒಂದು ವ್ಯಾಪಾರದ ಲಾಭ, ಇನ್ನೊಂದು ಮಾಡೋ ಕೆಲಸದ ಶ್ರೇಯಸ್ಸು, ಇನ್ನೊಂದು ಮಕ್ಕಳ ಫಲ ಕೊಡೋನು ಯಾರು ಅಂದ್ರೆ ಈ ಬುಧ. ವ್ಯಾಪಾರದ ಲಾಭ ಅಂದ್ರೆ ಉದಾಹರಣೆಗೆ ಆಜುಬಾಜು 2 ಅಂಗಡಿ ಇರುತ್ತೆ. ಒಂದ್ ಅಂಗಡಿಯಲ್ಲಿ ವ್ಯಾಪಾರನೇ ಇರಲ್ಲ, ಇನ್ನೊಂದು ಅಂಗಡಿಯಲ್ಲಿ ವ್ಯಾಪಾರ ಕೊಡಕಾಯ್ತಲ್ಲ, ಇದು ವ್ಯಾಪಾರದ ಲಾಭ. ಇನ್ನೊಂದು ಮಾಡೋ ಕೆಲಸದ ಶ್ರೇಯಸ್ಸು ಅಂದ್ರೆ ಕೊಟ್ರೆ ಕೆಲಸನ ಇವನಿಗೆ ಕೊಡ್ಬೇಕಣೆ ಅಂತ ಹೊಗಳಿಕೆ ಮಾತಾಡ್ತಾರಲ್ಲ, ಅದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು. ಇನ್ನೊಂದು ಮಕ್ಕಳ ಫಲ, ನಮೀಗಿನ ಕಾಲದ ಚೆನ್ನಾಗಿ ಕೊಟ್ಟಿಟ್ಬಿಡೋಣ ಕಬಡ್ಡಿ. ಇಲ್ಲಿರೋ ಗೂಡು ಸುಮ್ಕೊಂಡ್ಬಿಟ್ರ ಒಂದ್ ಟಾಟೇಸೆ ಆಯ್ತನಗದ 2 ಟಾಟೆ 5 ಅದ ಟಿಪ್ಪರ್ ಅದ. ಟಿಪ್ಪರ್ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಪಡಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ ಚಿನ್ನದ ನೆಗಲ ಕಟ್ಟಿ ಒಲವನ್ನು ಹುತ್ತಿದ ಫಲದಿಂದ ಮಕ್ಕಳ ಫಲ ಪಡಿತಿದ್ರು. ಈಗ ಮರದ್ನೇಗ್ಲೂ ಇಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ರ. ನಮ್ಮ ಹಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತಾಡೋದು, ನಾವ್ ಏನ್ ಮಾಡ ತಾಯಿ ಯಾರು ಬಿಟ್ಬಿಟ್ಟು ನಾವು ಕೇಳಕ್ ಹೋಗಿದ್ವಾ ಮಾಡಕ್ ಕೆಲಸ ಇದೆ, ನಿಮ್ಮ ಮನ ಮುಂದೆ ಕೊಡಕ್ ಬಂದಿನ. ಬುಧನ ದೆಸೆ ಅದು, ಬುಧನ ಸಹಕಾರ. ಮಕ್ಕಳ ಭಾಗ್ಯಕ್ಕೆ ಬುಧ ಸಹಕಾರ ನೋಡಿ. ಅದಕ್ಕೆ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಅದಕ್ಕೆ ಬುಧನಿಗೆ ಪ್ರತಿ ಬುಧವಾರನಿಗೆ ಇಷ್ಟವಾದಂತ ಹಸಿರು ಬಣ್ಣದ ಬಟ್ಟೆ ಹೆಸರುಗಳಿಂದ ಪೂಜೆಗೆ ಇಟ್ಟು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು, ಮರಕಥ ಅಥವಾ ಪಚ್ಚೆ. ಬುಧನನ್ನ ಪೂಜೆ ಮಾಡದೇ ಇರತಕ್ಕಂಥವರು ಶ್ರೀಮನ್ನಾರಾಯಣನ ಪೂಜೆ ಮಾಡಿದ್ರು ಕೂಡ ಬುಧನನ್ನ ಪೂಜೆ ಮಾಡಿದಷ್ಟೇ ಪುಣ್ಯ. ಬುಧನ ವಾಹನ ಕುದುರೆ. ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ನಾಟಕುರಂಜಿ ರಾಗ. ಈ ಬುಧನನ್ನ ಪ್ರತಿ ಬುಧವಾರ ಪೂಜೆ ಮಾಡಬೇಕು ಅಂದಾಗಲೇ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಚಿಕ್ಕೋಮ ಗ್ರಾಮದ ಶನೇಶ್ವರನ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಕೈ ಮುಗಿತಾ ಚಿಕ್ಕ ಗ್ರಹವಾದ ಬುಧನಿಗೆ ಪೂಜೆಯನ್ನು ಸಲ್ಲಿಸೋಣ. ತ್ರಿಯಂಗೂಕನಿಶಾಪಂ ರೂಪೇಣ ಪ್ರತಿಮಾಂ ಬುಧೌ ಸೌಮ್ಯಂ ಸೌಮ್ಯ ಗುಣೋ ತೇಜೋ ತಂಬುದೌ ಪ್ರಣಮಾಮ್ಯಹಂ ತಂಬುದಂ ಪ್ರಣಮಾಮ್ಯಹಂ ತಂಬುದೌ ಪ್ರಣಮಾಮ್ಯಹಂ. ಬುಧದೇವರ ಭಾರಕ್ಕೆ, ಬುಧದೇವರ ಭಾರಕ್ಕೆ, ಬುಧದೇವರ ಭಾರಕ್ಕೆ. ಬುಧನಾದ ಕೂಡಲೇ ಸೌರಮಂಡಲದಲ್ಲಿ ದೊಡ್ಡ ಗ್ರಹ ಗುರು. ಗುರುವೇ ಶ್ರೀ ಗುರುವೇ ದಯವಾ ತೋರೋ, ಬಿಡದೆ ಕಾಯೋ ಈ ಗುರುದೇವ, ಬಿಡದೆ ಕಾಯೋ ಈ ಗುರುರಾಯ. ಗುರುವೇ ದಯವಾ ತೋರೋ. ನಾವು ಮಾಡಿದ ಪುಣ್ಯವಿದು, ಗುರುವೆ ನಿಮ್ಮ ಕರುಣೆಗಿದು. ಶಾಂತ ಭಾವ ಹರಳುತ್ತಿದೆ, ಅಂತರಂಗ ನಿಮಿರುತ್ತಿದೆ. ದೀನ ಶರಣರ ಭಕ್ತಿಯಿದು,
ದೀನ ಶರಣರ ಭಕ್ತಿಯಿದು ಗುರುವಿನ ಅಮಯ ಕರುಣಿಸೋ ದೇವ ಗುರುವೇ ದಯವಾ ತೋರೋ ಬಿಡದೆ ಕಾಯೋ ಹೇ ಗುರುದೇವ ಬಿಡದೆ ಕಾಯೋ ಹೇ ಗುರುರಾಯ ಗುರುವೇ ದಯವಾ ತೋರೋ 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 ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಹರ ಮುನಿಯಲು ಗುರು ಜಯಿಸವಲ್ಲ, ಗುರು ಮುನಿದೊಡ ಮೂರ್ತಿಗೆಂದನು ಸಾಧ್ಯವಿಲ್ಲ. ನೋಡಿ ಗುರು ಎಷ್ಟು ದೊಡ್ಡವನು. ಒಂದು ವೇಳೆ ಈಶ್ವರ ಮುನ್ಸ್ಕೊಬಿಟ್ರೆ ಗುರುಬಲದಿಂದ ಸರು ಮಾಡಬಹುದು. ಏನಾದ್ರೂ ಗುರುನೇ ಮುನ್ಸ್ಕೊಬಿಟ್ರೆ ತ್ರಿಮೂರ್ತಿಗಳು ಸೇರದವರನ್ನ ಸರಿ ಮಾಡಕ್ಕಾಗಲ್ಲ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿಗೆ ಪ್ರಾಮುಖ್ಯ ಕೊಟ್ಟಿರತಕ್ಕಂಥದ್ದು. ಇರುವಂತ 9 ಗ್ರಹಗಳಿಂದ ದೊಡ್ಡ ಗ್ರಹ ಶ್ರೇಷ್ಠ ಗ್ರಹ ಅಂತ ಕೂಡ ಕರೀತಾರೆ. ಇವನ ವೈಖರಿ ಹೇಗೆ ಅಂದ್ರೆ, ಇರುವಂತ 9 ಗ್ರಹಗಳಲ್ಲಿ 8 ಗ್ರಹಗಳು ಕಷ್ಟ ಕೊಡ್ತೀವಿ ಅಂತ ಎದುರಾದ್ರೆ ಈ ಗುರುಬಲ ಅನ್ನೋದು ಚೆನ್ನಾಗಿದ್ರೆ ಆ ಕಷ್ಟಗಳನ್ನ ದೂರ ಮಾಡ್ಕೋಬಹುದಂತೆ. ನೋಡಿ ಅಷ್ಟು ಶಕ್ತಿ ಇದೆ ಈ ಗುರುವಿಗೆ. ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಕಂಟಕಗಳನ್ನು ದೂರ ಮಾಡೋನು ಯಾರು? ಈ ಗುರು. ನಮ್ಮ ಜೀವನದಲ್ಲಿ ಅನೇಕ ಕಂಟಕಗಳಿರುತ್ತೆ. ಅಗ್ನಿ ಕಂಟಕ, ರಥ ಕಂಟಕ, ಜಲ ಕಂಟಕ ಅಂತ. ಆ ಕಂಟಕಗಳನ್ನು ದೂರ ಮಾಡೋನು ಈ ಗುರು. ಗುರಿ ಸಾಧಿಸುವ ಛಲವನ್ನು ಕೊಡೋನು ಯಾರು? ಈ ಗುರು. ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಕೊಡಿಸೋನು ಯಾರು? ಈ ಗುರು. ಕೆಲ ಕಡೆ ನೋಡಿರ್ಬೇಕು, ಏನಣ್ಣ ನಮ್ ಗಂಡಿಗೆ ಓದಕ್ಕೆ ಬರಕ್ಕೆ ಏನೂ ಗೊತ್ತಿರ್ಲಿಲ್ಲ, ಮತ್ತೆ ಹೆಂಗ್ ಪಾಸ್ ಅಂದನ? ನಾನು ಫೇಲ್ ಆಗ್ಬಿಡ್ತಾನ ಅಂತಿದ್ದಿ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ನಲ್ಲಪ್ಪ. ಹೆಂಗನ? ಅದಂಗೆ ಆದ್ರೆ ಅವ್ನಿಗೆ ಏನ್ ಗೊತ್ತಿತ್ತು ಅದೇ ಬಂದಿತ್ತಂತ. ಚಿತ್ರಕಲೆ ಎಕ್ಸಾಮ್ಲಿ ಅವನಿಗ ಆನ ಬಿಡೋದ್ ಬಂದಿತ್ತಂತ. ಬಡ್ಡಿಗಣ ಬಿಡಕ್ ಬಂದಿದ್ದ ಅದೊಂದು ಆನ. ಕುದುರೆ ಬಿಡೋದ್ ಬಂದಿರು ಫೇಲ್ ಆಗ್ಬಿಡನು, ಆನ ಬಿಡೋ ಅಂತಾನೆ ಬಂದಿತ್ತಲ್ಲ, ಸೊಂಡ್ಲಿ ಗಿಡ್ಲಿ ಎತ್ಬಿಟ್ಟು ಬಿಡ್ಬಿಟ್ಟಂತ. ಫಸ್ಟ್ ಕ್ಲಾಸ್ ತಿಳಿಸ್ಬಿಟ್ನಾಗರ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಕೊಡಿಸೋನು ಯಾರು? ಈ ಗುರು. ಅದಕ್ಕೆ ಈ ಗುರುವನ್ನ ಪ್ರತಿ ಗುರುವಾರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಹೂಗಳನ್ನು ಪೂಜೆಗಿಟ್ಟು ಆ ಪರಮಾತ್ಮನಾದ ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಹಸಿ ಕಡಲೆಕಾಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕಮಲ ಪುಷ್ಯರಾಗ ಹರಳು. ಗುರುವನ್ನು ಪೂಜೆ ಮಾಡದೇ ಇರತಕ್ಕಂಥವರು ಶಿವನ ಕುಳಿದು ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ ಗುರುವನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಗುರುವಿನ ವಾಹನ ಆನೆ. ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಅಟಾಣ ರಾಗ, ಪ್ರಿಯ ರಾಗ. ಅದಕ್ಕೆ ಗುರುವನ್ನ ಪ್ರತಿ ಗುರುವಾರ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಚಿಕ್ಕೋಮ ಗ್ರಾಮದ ಶನೀಶ್ವರನ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಕೈ ಮುಗಿದ ದೊಡ್ಡ ಗ್ರಹವಾದ ಗುರುವಿಗೆ ಪೂಜೆಯನ್ನು ಸಲ್ಲಿಸೋಣ. ದೇವಣಾಂಚ ಋಷಿಣಾಂಚ ಗುರು ಕಾಂಚನ ಸಮೀಪೋ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುದೇವನ ಬಾರಕ್ಕೆ, ಗುರುದೇವನ ಬಾರಕ್ಕೆ, ಗುರುದೇವನ ಬಾರಕ್ಕೆ. ಗುರುವಾದ ಕೂಡಲೇ ಸೌರಮಂಡಲದಲ್ಲಿ 6ನೇ ಗ್ರಹ ಶುಕ್ರ. 6ನೇ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. 6ನೇ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಹಿಡಿದರೂ ಒಂದು ಮಾಡುವ, ಮಣ್ಣು ಹಿಡಿದರೂ ಒಂದು ಮಾಡುವ ದೇವಾದಿ ದೇವ ಶುಕ್ರನು. 6ನೇ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರ 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 ಇವತ್ತಿನ ಪ್ರಪಂಚದಲ್ಲಂತ ಇವನು ಬೇಕೇ ಬೇಕು. ನೋಡಿ, ಶುಕ್ರ ಅಂದ್ರೆ ಯಾರು? ಕಾಂಚನಂ ಕಾರ ಸಿದ್ಧಿಹ. ದುಡ್ಡು, ರೊಕ್ಕ, ಮನಿ, ಹಣ, ಪೈಸೆ, ನಗಾದು, ದುಡ್ಡಾಣಿ. ನೋಡಿ, ಇವತ್ತು ಪ್ರಪಂಚ ನಿಂತಿರೋದೇ ಈ ದುಡ್ಡಿನ ಮೇಲೆ. ಈ ದುಡ್ಡು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದಂತೆ. ನೋಡಿ, ಅಂದ್ರೆ ಈ ದುಡ್ಡು ಒಂದು ಮಹಂತರವಾದ ಪ್ರಾಣ ಉಳಿಸೋದಕ್ಕೂ ಬೇಕು, ಅದೇ ದುಡ್ಡು ಒಂದು ಪ್ರಾಣ ಅಳಿಸೋದಕ್ಕೂ ಬೇಕು. ಈಗ ಕೆಲ ಕಡೆಗೆ ಡೀಲ್ಗಳು ನಡೆದಿರ್ತಾವ, ನೋಡಿರ್ಬೇಕು. ಅದಂಗೆ ಅಂದ್ರೆ ಮರಳಿ ಬಸ್ ಸ್ಟ್ಯಾಂಡ್ಲಿ ಒಬ್ಬನ ಎತ್ತು ಬಿಡ್ಬೇಕು ಅಂತ ಟೈಮು ಸ್ಕೆಚ್ ಫಿಕ್ಸ್ ಆಗಿ
1,00,000 ಮಾತುಕತೆಯಾಗಿ 50,000 ಅಡ್ವಾನ್ಸ್ ಇಸ್ಕೊಂಡು ಹಾ. ಟೈಮಿಂಗ್ಸು ಡೇಟ್ ಎಲ್ಲ ಫಿಕ್ಸ್ ಆಗಿ ವ್ಯವಹಾರ ಗಿವರೆಲ್ಲ ಕುದುರ್ಕೊಂಡು ಇನ್ನೇನೋ ಡೇಟ್ ಹತ್ರ ಬಂದ್ಬಿಟ್ಟಿತ್ತು ಆ. ಅವ್ನು ಎತ್ತು ಬಿಡ್ಬೇಕು ಅಂತ ಹಾ. ಅದೆತ್ತಲಿಂದ ಕೊಲೆ ಮಾಡಿಸ್ಕೊಳ್ಳೋ ವಿಚಾರ ಗೊತ್ತಾಗ್ಬಿಟ್ಟು 7 ಲಕ್ಷ ಕೊಟ್ಬಿಟ್ಟು ಹೇಳಿದವನ್ನ ಎತ್ತಿಸ್ಬಿಟ್ಟಂತ ಓಹೋ ಅದ 50,000 ರೂಪಾಯಿ ಬಿಟ್ಟಾಯ್ತು ಅವನಿಗ. ಈ ತಲ ಹೋಯ್ತಾವ ದುಡ್ಡಿಗೆ ಸಾಯ್ತಾವ ದುಡ್ಡಿರೋಣ ಮೇನ್ ದುಡ್ಡು ತಾನೇ ಈಗ. ಒಂದು ದುಡ್ಡಿಗೆ ಸಾಯ್ತಿರೋದು ಅಂತ ಇನ್ನರ್ಥ. ನೀವು ಹೇಳುದು ಸರಿ ಒಟ್ಟಲ್ಲಿ ಅಂದ್ರೆ ಒಂದ್ ಪ್ರಾಣ ಉಳಿಸೋದಕ್ಕೂ ಬೇಕು, ಒಂದ್ ಪ್ರಾಣ ಅಳಿಸೋದಕ್ಕೂ ಬೇಕು. ಇದು ಇನ್ ಕೆಲವು ಕಡೆ ಕೆಲವ್ರು ಮಾತಾಡ್ಕತ ನೋಡ್ಬೇಕು, ಏನಣ್ಣ 3 years ಬೇಕು ಸ್ಕ್ರೀನ್ ಅದ ಇಂದ ಇಲ್ಲಲ್ಲ ಕಣ 3 ವರ್ಷದಿಂದ ಅಂತ 3 ವರ್ಷ ಹಿಂದೆ ಏನು ಇಲ್ದೆ ಅವ ಬಟ್ಟ ಮಾರಕ್ ಮತ್ತಿಂದ ಮುಕ್ಳು ಸೆಕ ತಗೊಂಡು ಹಾ, ಹಾ. ಬಿಟ್ಟು ಗಿಟ್ಟೆಲ್ಲ ಚೆನ್ನಾಗಿತ್ತು. ಹಾ. ಈಗ 3 ವರ್ಷಕ್ಕೆ ಹೆಂಗ್ ಇಂಪ್ರೂವ್ಮೆಂಟ್ ಆಗೋಣ ಗೊತ್ತಾ? ಹೆಂಗನ? ಬಟ್ಟ ಮಾರಕ್ ಮತ್ತಿಂದವ ಬಟ್ಟ ಫ್ಯಾಕ್ಟ್ರಿನೇ ಕೊಂಡ್ಕಂಡಂತ ಬಟ್ಲ ಪ್ಯಾಂಟ್ನೇ ಕೊಟ್ಕಣ್ಣ. ಮನೆ ಎಂತ ಮನೆ ಕಟ್ಟಣ ಗೊತ್ತಿಲ್ಲ. 25 ಕುಂಟಾಗ ಮನೆ ಕಟ್ಟಿರೋದು. 25 ಗುಂಟಿಗೆ. ಮನೇಲಿ ರೈಸ್ ಮಿಲ್ ಶಾಮಿಯಾನ ಎಲ್ಲ ಒಳಗೆ ಅದ, ಎತ್ತಿ ಈಚೆಗೆ ಬರಂಗಿಲ್ಲ, ಸೈಕತ್ತ ತಿರ್ಗಾಡೋದು. ಓಹೋ ಕಾಲ್ ನೋವು ಬತ್ತಲ್ಲ ನಡೆದ್ರೆ ಓ, ಹಂಗೆ. ಸೈಕತ್ತ ತಿರ್ಗಾಡೋದು. ಆಮೇಲೆ ರಾಜಸ್ಥಾನದ ಅಮೃತ ಶಿಲೆ ಹಾಕ್ಸಿರೋದು. ರಾಜಸ್ಥಾನದ ಸುಮ್ ಮುನ್ಸಿಪ ಕನ್ನಡಿ ಹಿಡ್ದಂಗ ಅದ ಎಲ್ಲ ಕಲ್ಲುಗಳು. ಓ. ಸುಮ್ಮನೆ ಮಕನ ಕನ್ನಡಿ ಎಲ್ಲ ಅಲ್ಲೇ ನೋಡ್ಕೋಬಹುದು. ಜಾರ್ ಬಿದ್ರ ಬಿದ್ದು ನಡದು ಮುರಿದೋಗದ ಒಳಗ ನಡ ಮುರ್ಕೊಂಡು ತಿರ್ಗಾಡ್ತಿರೋದು. ಆಮೇಲೆ ನೀರ್ ಮಣ್ಣು ಟಿವಿ ಬತ್ತೆ, ನೀರ್ ಮಣ್ಣೊಟ್ಟಿವೆ ಅದೇ ಅದಕ್ಕೆಪ್ಪ. ಮಲ್ಲಿಕನ್ ಸ್ನಾನ ಮಾಡೋದು ನೋಡದ ಬಿಡು, ಅದೇನ ದುಡ್ಡದ ಓಡ್ಲಿ ಬಿಡು ದುಡ್ಡದ. ಹಂಗೆ ನೋಡಿ ಎಂತೆಂತದ್ದು ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಶುಕ್ರ ದಶೆ 3 ಬಾರಿ ಬರುತ್ತಂತೆ. ನೋಡಿ ನಿಮ್ಗೆಲ್ಲ ನಾಳೆಯಿಂದನೇ ಬರಲಿ ಶುಕ್ರ ದಶೆ. ಈಗ್ಲೇ ಈಗಲೇ ಬಂದ್ರೆ ಊರ್ ಹೋಯ್ತಾರ ಸುಮ್ಮನೆ ಹಂಗೆ. ಕೊನೆಗಂಡು ಕೂತಿರ್ಬೇಕಾರ ಅಲ್ಲೇ ಕೊಟ್ಬಿಡ ಹಂಚ್ಕೊಂಡು ಎಲ್ರಿಗೂ ಗೊತ್ತಾಗೆ. ನಾನು ಲೆಕ್ಕ ಹಾಕಿದ್ನಲ್ಲ, ಹಾ. ಒಂದು 98 ಸೀಟ್ಗ ಶುಕ್ರ ದಶೆ ಬರಂಗದ. ಯಾರ್ಯಾರಿಗೆ ಅಂತ ಹೋಗ್ಬಿಟ್ರ ಯಾರ್ಯಾರಿಗೆ ಅಂತ ಹೇಳಿದ್ರೆ ಹೇಳಿದವ್ರು ಕೂತ್ಕೋತಾರೆ, ಮಿಕ್ಕವ್ರು ಮಲಿಕ್ ಓಟೈತಾರ ಊರ್ಗತ್ತಾಗ. ಕೊನೆಗಟ್ಟಿದ್ರೆ ಅದನ್ನೇ ಎಲ್ರಿಗೂ ಶೇರ್ ಮಾಡೋ ಒಟ್ಟಿನಲ್ಲಿ ಭಗವಂತ ಪುಣ್ಯ ಮಾಡುತ್ತೆ ಶುಕ್ರ. ಯಾಕೆಂದ್ರೆ ನಾಲ್ಗೆನೆ ಬದಲಾಯಿಸ್ಬಿಡ್ತಾರಂತ ನೋಡಿ ಶುಕ್ರದ ಒಂದು ಸಾಕಾರದಿಂದ. ನಾಲ್ಗೆನೆ ಬದಲಾಯಿಸ್ತಾರಂದ್ರೆ ಈ ಕೋಟ್ಲಿ ನ್ಯಾಯ ಪಂಚಾಯತಿ ಬಂದಿರ್ತ ನೋಡಿರ್ಬೇಕು. ಪಾಪ ಅವ್ನು ನಿರಪರಾಧಿ, ಅವ್ನು ಕೊಲೆ ಮಾಡಿಲ್ಲ, ಅವನೇ ಕೊಲೆ ಮಾಡಿರೋದು ಅಂತ ಹೇಳೋದಕ್ಕೆ ಒಬ್ಬರು ಸಾಕ್ಷಿ ಕರ್ಕೊಂಡ್ ಬಂದಿರ್ತಾರೆ ದುಡ್ಕೊಂಡ್ಬಿಟ್ಟು. ಏನಪ್ಪ ನೀನೇನ ಸಾಕ್ಷಿ? ನಾನೇ ಕಣ ನೋಡ ಅವನೇನ ಕೊಲೆ ಮಾಡುದು. ಅವನೇ ಸ್ವಾಮಿ. ಸರಿ ನೋಡಪ್ಪ, ಅವನೇ ಸ್ವಾಮಿ. ಸರ್ ಅವನಿಲ್ಲ ಅಂತ ಜುಬ್ಬಾಗಿ ಬಾಕಣ ಅವನಿಯ. ನೀ ನೋಡಿದ್ಯಾ? ನಾನೇ ಖುದ್ದ ನಾನು 2 ಕಣ್ಣಾರ ನೋಡಿರೋದ. ಹೆಂಗ್ ಹೊಡೆದವನು? ಕೊಳ್ಳಿ ತಕಣವ ಸರಿಯಾಗಿ ಕತ್ಕೊಡ್ಬಿಟ್ಟ. ಏನ್ ಎಳ್ಳಿರೋದು ಅಂತ? ಎಳ್ನೀರ್ ಕೊಚ್ಚೋಬಹುದು ಆ ತರ ಕೊಚ್ಚಿಟ್ಬಿಟ್ಟ ನಾವ. ನಿಜವಲ್ಲ ಅವನೇ ಕೊಲೆ ಮಾಡಿ? ಅವನೇ ಸ್ವಾಮಿ. ಮತ್ತೆ ಅವನಿಲ್ಲ ಅಂತ ಅವನಲ್ಲ. ಅವಿಲ್ಲ ಅಂತ ನಾ ಸಾಕ್ಷಿ ಅವನೆಲ್ಲ ಎದುರ್ಗ. ನಿಜವಲ್ಲ? ನಿಜ ಸತ್ಯವಾಗಿ ಹೇಳ್ತಾ ಇದ್ಯಾ? ಸತ್ಯವ್ರು ಹೇಳ್ತಾ ಇರೋದು. ನಿನ್ನ ಆಣೆಗುವೆ. ನಿಮ್ಮ ಆಣೆಗಳು ಹೇಳ್ತಾ ಇರೋದು. ನಿನ್ನ ಮೇಲೆ ಹಾಕೋ ನನ್ನ ಮೇಲೆ ಹಾಕ್ತೀಯ. ಒಟ್ಟಲ್ಲಿ ಕೊಲೆ ಮಾಡೋದು. ನಿಜ ನಿಜ. ಪಾಪ ನಿರಪರಾಧಿಗೆ ಅಪರಾಧಿ ಶಿಕ್ಷೆ ಆಗೋಯ್ತು. ಇನ್ನೊಂದಿನ ಅವ್ನು ಕೊಲೆ ಮಾಡೋನು ಅಪರಾಧಿನೇ. ಅವ್ನ ಅಪರಾಧಿ ಅಲ್ಲ, ಕೊಲೆಗಾರ ಅಲ್ಲ ಅಂತ ಹೇಳೋದಕ್ಕೊಬ್ಬರು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ ಬಂದಿರ್ತಾರೆ. ನೋಡಪ್ಪ ಅವನೇನ ಕೊಲೆ ಮಾಡೋರು. ಇವನರ ಕಂಬಿಡಿ. ಸರಿ ನೋಡಪ್ಪ, ಇವನರ ಕಂಬಿಡಿ. ಅವನೇ ಒಪ್ಕೊತಾನಲ್ಲ. ಅವ್ನ್ ಒಪ್ಕೊಂಡ್ರು ಅವ್ನಿಗೆ ಏನ್ ಗೊತ್ತ ಪೆಚ್ಚು ಅವನ್ ಗೊತ್ತಾಗಲ್ಲ ಅವನಿಗ. ಅಂದ್ರೆ ಅವನಲ್ಲ. ಇವನಲ್ಲ ಅವತ್ ಹೆಂಗೆ ಅವನಲ್ಲ ಅಂತ ಹೆಂಗ್ ಹೇಳ್ತೀಯ? ಅವ್ನು ಇರ್ಲಿವ ಅವತ್ತಲ್ಲಿ? ಇದ್ರೆ ತಾನೇ ಹೇಳಕ ನಾನು. ಎಲ್ಲೋಗಿದ್ದ? ಎಲ್ಲೋಗಿಂದ ನನಗೆ ಹೆಂಗ್ ಗೊತ್ತು? ಒಟ್ಟಲ್ಲ ಅವ್ನು ಇನ್ನಿಲ್ಲ. ಕೊಲೆ ಮಾಡಿದ್ ಇವನಲ್ಲ. ಇವನಲ್ವೇ ಇಲ್ಲ ಅಂತ ಹೇಳ್ತಾವ. ಕೊಲೆ ಮಾಡಕ್ ಇವನೇ ಮಚ್ಚಿ ಎತ್ತು ಕೊಟ್ಟಿದ್ದ, ಕೊಲೆನೇ ಮಾಡಿಲ್ಲ ಅನ್ಬಿಟ್ನಲ್ಲಪ್ಪ. ಅಂದ್ರೆ ದುಡ್ಡು ಏನ್ ಬೇಕಾದ್ರೆ ಮಾಡಿಸ್ಬಿಡ್ತೆ ನೋಡಿ. ಅದು ಕಾಂಚನಂ. ಅದೇ ಶುಕ್ರ. ಸುಖ ನೆಮ್ಮದಿಗಳ ಅಧಿಪತಿ ಇವನು. ಅದಕ್ಕೆ ಶುಕ್ರನಿಗೆ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾದಂತ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಳನ್ನ ಪೂಜೆಗಿಟ್ಟು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೇಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ವಜ್ರ. ಶುಕ್ರನನ್ನು ಪೂಜೆ ಮಾಡದಿರತಕ್ಕಂಥವರು ಲಕ್ಷ್ಮೀ ಕುಬೇರರನ್ನು ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಶುಕ್ರನ ವಾಹನ ಗರುಡ. ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಫರಜ್ ರಾಗ. ಅದಕ್ಕೆ ಶುಕ್ರನನ್ನ ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು ಅಂದಾಗಲೇ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಹೊಮ್ಮ ಗ್ರಾಮದ ಚಿಕ್ಕಮ್ಮ ಗ್ರಾಮದ ಶನೀಶ್ವರನ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಕೈ ಮುಗಿತಾ ದೊಡ್ಡ ಗ್ರಹ ಸ್ವಲ್ಪ ಜೋರಾಗಿ ಹೋಗಿ ಭಗವಂತ ಶುಕ್ರ ಎಲ್ರಿಗೂ ಒಳ್ಳೇದು ಮಾಡಲಿ. ಹಿಮಕುಂದ ಭೃಣಾಲಾಭಂ ದೈತ್ಯನಾ ಪರಮ ಗುರು ಸರ್ವಶಾಸ್ತ್ರ ಪ್ರವಾರ್ತಕೌ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವರ ಭಾರಕ್ಕೆ, ಶುಕ್ರದೇವರ ಭಾರಕ್ಕೆ, ಶುಕ್ರದೇವರ ಭಾರಕ್ಕೆ. ಶುಕ್ರನಾದ ಕೂಡಲೇ 7ನೇ ಪಂಡಿತೋತ್ತಮ ಎದ್ದು ನಿಂತುಕೊಂಡಂತೆ, ಮಹಾರಾಜ ಈಗ ನಾನು ಹೇಳುವ ಗ್ರಹವನ್ನು ಸ್ವಲ್ಪ ಗಮನವಿಟ್ಟು ಕೇಳಪ್ಪ. ಪಂಡಿತರೆ ಅಂದಾಗ ನಿಮ್ಮ ಗ್ರಹ ಯಾವುದು? ಜಗದೊಡೆನಾದ ಶನೀಶ್ವರ. ಓಹೋ ಶನೀಶ್ವರ, ಅವನ ಬಗ್ಗೆ ಮುಖ್ಯವಾಗಿ ಕೇಳಬೇಕು ಅಂತಾನೆ ಇದ್ದೆ. ಅಲ್ಲ ಸ್ವಾಮಿ, ಸೂರ್ಯ ಆರೋಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳನ್ನು ಕೊಡ್ತಾನೆ, ಬುಧ ಮಕ್ಕಳ ಫಲ ಕೊಡ್ತಾನೆ, ಗುರು ಗುರಿ ಸಾಧಿಸುವ ಛಲ ಕೊಡ್ತಾನೆ,
ಶುಕ್ರ ಸುಖ ನೆಮ್ಮದಿಗಳನ್ನ ಕೊಡ್ತಾನೆ. ಈಗ ನೀವು ಹೇಳೋ ಶನಿಯನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ರೆ ನಾವು ಪೂಜೆ ಮಾಡಬೇಕು ಬೇಡ ಬಂತ ಆಮೇಲೆ ನಿರ್ಧಾರ ಮಾಡಿಸ್ತೀವಿ. ಬೇಡ ಮಹಾರಾಜ, ಜಗದೊಳಗೆ ಶನೇಶ್ವರನನ್ನ ಜರಿದು ಉಳಿದವರು ಯಾರು ಇಲ್ಲ. ಭಗವಂತನಾದ ಶನೇಶ್ವರನನ್ನ ಭಕ್ತಿಯಿಂದಲೇ ಹೋಲಿಸ್ಕೋಬೇಕು. ಮೊದಲು ಅವನ ಬಗ್ಗೆ ಹೇಳಿ ಸ್ವಾಮಿ, ಪೂಜೆ ಮಾಡದೆ ಬಿಡೋದು ಆಮೇಲೆ ತಾನೆ ಅವನ ಬಗ್ಗೆ ಹೇಳಿ ನೋಡೋಣ. ಹೇಳ್ತೀನಿ ಮಹಾರಾಜ, ಕೇಳಿಸ್ಕೊಳಪ್ಪ. ಶನಿ ರಾಜ ಗ್ರಹ ತೇಜ ಪೂಜೆಯ ಮಾಡೋ ಮಹಾರಾಜ, ನೀಲಾಂಜನ ಸಮಾಭಾಸೋ ರವಿಪುತ್ರಂ ಯಮಾಗ್ರಜೋ ಛಾಯಮಾರ್ತಾಂಡ ಸಂಭೂತೋ ತಂ ನಮಾಮಿ ಸನೇಶ್ಚರೋ. ಶನೀಶ್ವರ ಶನಿ ರಾಜ ಗ್ರಹ ತೇಜ, ಶನಿ ರಾಜ ಗ್ರಹ ತೇಜ ಪೂಜೆಯ ಮಾಡು ಮಹಾರಾಜ, ಪೂಜೆಯ ಮಾಡು ಮಹಾರಾಜ. ಕ್ಷೇತ್ರಾಧಿಪ ಕಾಕವಾಹನ ಹುಟ್ಟಿಸಿದ ಪಿತನಿಗೆ ಕುಷ್ಠವ ಕೊಟ್ಟವರು ಜಗದಾದಿದೇವನು ಶನಿರಾಜನು. ಹುಟ್ಟಿಸಿದ ಪಿತನಿಗೆ ಕುಷ್ಠವ. ನಿಲ್ಲಿಸ್ರಿ, ಏನ್ ಹೇಳಿದ್ರೆ ಮತ್ತೊಂದು ಸಾರಿ ಹೇಳಿದನ ಯಾವುದನ್ನು ಮಹಾರಾಜ? ಅದೇ ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನು ಅಂತ ಹೇಳಿದ್ರಲ್ಲ ಅದನ್ನ. ಹೌದು ಮಹಾರಾಜ, ಜಗದೊಳಗೆ ಹುಟ್ಟಿದ ಕೂಡಲೇ ಈ ಭಗವಂತನಾದ ಶನೀಶ್ವರ ತಂದೆಯಾದ ಸೂರ್ಯನಿಗೆ ಕುಷ್ಠರೋಗ ಕೊಟ್ಟ ಮಹಾಪುಣ್ಯ ಪುರುಷ. ಏನ್ ಮಾತಾಡ್ತಾ ಇದ್ದೀನಿ? ಜಗದೊಳಗೆ ಮಾತೃದೇವೋಭವ ಪಿತೃದೇವೋಭವ ಅಂತ ತಂದೆ ತಾಯಿಗಳಿಂದ ಪ್ರೀತಿಸಿ ಗೌರವಿಸುವ ನಾವು ದೇವರಂತ ತಂದೆಗೆ ಕುಷ್ಠರೋಗ ಕೊಟ್ಟ ನೀಚ ಗ್ರಹವನ್ನ ಪೂಜೆ ಮಾಡ್ಬೇಕಾ? ಪೂಜೆ ಸಾಧ್ಯ ಇಲ್ಲ. ಈ ಗ್ರಹ ಬಿಟ್ಟು ಒಂದು ಗ್ರಹಕ್ಕೆ ಹೋಗಿ. ಮಹಾರಾಜ ಮಹಾರಾಜ ಸ್ವಲ್ಪ ತಾಳಿ, ಸ್ವಲ್ಪ ತಾಳಿ. ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನು ಅಂತ ಹೇಳಿದೆ ನಿಜ, ಆದ್ರೆ ಯಾತು ಕೊಟ್ಟ ಅಂತ ನಿನಗೇನಾದ್ರು ಗೊತ್ತೇನಪ್ಪ? ಓಹೋ, ಅದು ಕಾರಣ ಬೇರೆ ಇದೆಯೋ? ಅದೇನು ಹೇಳಿ ಕೇಳೋಣ, ಆಮೇಲೆ ಮಾಡ್ತೀನಿ ಪೂಜೆನ. ಸರಿ ಮಹಾರಾಜ, ಸ್ವಲ್ಪ ಗಮನ ಬಿಟ್ಟು ಕೇಳಿಸ್ಕೊ ಏನು ಅಂತ. ಜಗದೊಳಗೆ ಶನೀಶ್ವರನನ್ನು ಏನಂತ ಕರೀತಾರೆ? ಸೂರ್ಯಕುಮಾರ, ಛಾಯಾಸುತ, ರವಿನಂದನ ಅಂತ ಕರೀತಾರೆ. ಹಾಗಾದ್ರೆ ಸೂರ್ಯನ ಹೆಂಡತಿ ಹೆಸರು ಛಾಯಾದೇವಿನ? ಖಂಡಿತವಾಗ್ಲೂ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರು ಶೌಗ್ನಾದೇವಿ. ಹಾಗಾದ್ರೆ ಈ ಛಾಯಾದೇವಿ ಯಾರು? ಇದಕ್ಕೊಂದು ಪುಟ್ಟ ಕಥೆ ಇದೆ, ಹೇಳ್ತೀನಿ ಕೇಳು. ಶೌಗ್ನಾದೇವಿ ತನ್ನ ಗಂಡ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕಾದ್ರೆ ಒಂದು ದಿನ ತನ್ನ ಗಂಡನ ಕೇಳಿದಂತೆ, ಸ್ವಾಮಿ ಅಪ್ಪನ ಮನೆಗೆ ಹೋಗಿದ್ದು ಬರೋಣ ಬನ್ನಿ. ಹೆಣ್ಮಕ್ಳಿಗೆ ಯಾವ ನೋಡೋಣ, ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ. ಈಗ ಹೋಗೋದು ಸಮಯವಿಲ್ಲ, ಸಮಯ ಬಂದ ಕರ್ಕೊಂಡು ಹೋಗ್ತೀನಿ ಹೋಗುವಂತ ಸೂರ್ಯ ತನ್ನ ಕೆಲಸ ಕಾರ್ಯಗಳ ಹೊರಟು ಬಿಟ್ಟ. ಈ ಹೆಣ್ಣು ಮಕ್ಕಳಿಗೆ ಅಪ್ಪನ ಮನೆಗೆ ಹೋಗ್ಬೇಡ ಅನ್ಬಿಟ್ರು. ಇಲ್ಲಿ ಅಪ್ಪನ ಮನೆ ಬಗ್ಗೆ ಏನಾರು ಅಂದ್ಬಿಟ್ರೆ ಕ್ಯಾಣೆ ಪಟ್ಟಿ ಬತ್ತ ಅಂತ ಗೊತ್ತಿಲ್ಲ. ಪುಟ್ಟ ಮೇಲ್ ಮರ ಐತಕ್ಕೆ ಮನೆ ಮೇಲೆ ಪುಟ್ಟ ಐತೆ ದಿಕ್ತಾಪ್ರ ಗಂಡನೇ ತಾಕ್ಬಿಟ್ಟ. ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನೆ ಇವಾರ ಜುಬ್ಬಪ್ಪ ಕೋಟ್ ಹಾಕೊಂಡು ನಲ್ಕೊಂಡು ಹೋಯ್ತಾನ. ಯಾರಿಗೆ ಹೇಳ್ತದೆ? ಇನ್ಯಾರಿಗೂ ಅಂದ್ರೆ ಹೆಣ್ಮಕ್ಳು ಯಾವ ವೀಕ್ನೆಸ್ ಕೊಟ್ರು ತವ್ರ ಮನೆ ವೀಕ್ನೆಸ್ ಕೊಡಲ್ಲ, ತನ್ನ ತವರು ಹೆಚ್ಚು ಅಂತಾರೆ. ಈಗ ಕೆಲ ಕಡೆ ನೋಡಿರ್ಬೇಕು, ಪಾಪ ಗಂಡ ಹೆಂಡತಿ ಕಷ್ಟ ನೋಡಕ್ಕಾಗದೆ ಒಂದು ಐರನ್ ಬಾಕ್ಸ್ ತರ್ಕೊಂಡಿರ್ತಾನೆ. ಲೇ ಇವಳೆ ಏನ್ರಿ
ತಗೋ ಮಡಿಕೋ. ಏನ್ರಿ ಇದು ಕಾಣ್ತಾ ಇಲ್ಲ ಐರನ್ ಬಾಕ್ಸು ನೋಡಿದ್ರೆ ಐರನ್ ಬಾಕ್ಸ ಏನ್ ತೂಕವೇಲ ಇದೆ ಅದಕ್ಕೇನ್ರಿ ಇದು ತೂಕ ಇಲ್ದಿರದಕ್ಕೆ 350 ರೂಪಾಯಿ ಕೊಟ್ಟಿರೋದು. ಇದಕ್ಕೆ ಇದಕ್ಕೆ 350 ರೂಪಾಯಿ ಲೈಟ್ ವೇಟ್ ಕಣೆ ಐತಂಗೆ. ಎಷ್ಟು ಬಿಡಿ ಹೋಗಿ ತಿಪ್ಪಗವಾದವ ತಿಪ್ಪಗ ಮತ್ತ ನಮ್ಮ ಅಪ್ಪ ತಂದ ನೋಡಪ್ಪ ನೋಡಿ ಬನ್ನಿ ಹೆಂಗದ ಯಾವ್ದವ ಗುಂಡ್ಕಲ್ ಇತ್ತಾಗದ ಲೇ ಅದು ಹಳೆ ಕಾಲದ ಕಣ್ಣಿದ ಇದೇ ಓಲ್ಡ್ ಗೋಲ್ಡ್ ಕಣ್ರಿ ಇದೇ ಚೆನ್ನಾಗಿರೋದು. ಟೆಕ್ನಾಲಜಿ ಇದು ಟೆಕ್ನಿಕ್ ಟೆಕ್ನಿಕ್ ಹೆಚ್ಚಿಗೆ ಕಾವ್ ಹಾಕ್ಬಿಟ್ರ 10 ಬಟ್ಟೆ 20 ಬಟ್ಟೆ ಐರನ್ ಮಾಡ್ಬಿಡ್ಬೋದು ಇದರಲ್ಲಿ. ಇದು ಕರೆಂಟ್ ಹಾಕಿದ್ರು ಹೋಯ್ತಾ ಕರೆಂಟ್ ಹಾಕ್ರು ಹೋಯ್ತದ ಕಾವ್ ಹಾಕ್ರೆ ಹೋಯ್ತಾರ ಉರ್ಪುಟ್ಟು ಸಾಕಲ್ವಾ. ಈಗ ಬೇಕಾ ಬೇಡ ಬೇಡ ಬೇಡದು ಒಗಮದುವೆ ತಗೊಂಡ್ಬಿಟ್ಟದೆ ಯಾರಿಗೂ ಕೊಟ್ಕೊಂಡ ಬಿಟ್ಬಿಟ್ಟ. ಅಂದ್ರೆ ಹೆಣ್ಮಕ್ಳು ಯಾವ ವೀಕ್ನೆಸ್ ಬಿಟ್ಟು ಕೊಟ್ರು ತವ್ರ ಮನೆ ವೀಕ್ನೆಸ್ ಮಾತ್ರ ಬಿಟ್ಟು ಕೊಡಲ್ಲ. ಇಲ್ಲಿರೋ ಕಾಣತ್ಕೊಂಡ್ರು ಸುಮ್ಮನೆ ಇಲ್ಲ. ಅಂದ್ರೆ ಹೆಣ್ಮಕ್ಳಿಗೆ ಅದು ಮಮಕಾರ ತವ್ರ ಮೇಲೆ ಮಮಕಾರ ಇದ್ದೇ ಇರುತ್ತೆ. ಇನ್ನು ಕೆಲವು ಕಡೆ ವಯಸ್ಸಾದ ತಾಯಿದ್ರು ನೋಡಿ ವಯಸ್ಸಾದ್ರು ತಮ್ಮ ಬುದ್ಧಿ ಬಿಟ್ರಲ್ಲ. ಕೆಲವು ಕಡೆ ನೋಡಿರ್ಬೇಕು ಕುಸು ನನ್ನ ತಂದಿರ ಮಕ್ಕಳು ಇನ್ನೂ ಚೆನ್ನಾಗರಕಪ್ಪ, ತುಂಬಾ ಚೆನ್ನಾಗಿದಾರ. ಮೊನ್ನೆ ವಾತಿಂಗ್ ಯಾವನಾರು ಬಿಡದೆ ನಮ್ ದೊಡ್ಡಪ್ಪಜ್ಜಿ ಮಗ ಅವನ ಹೆಸರೇನ ಕಪ್ರನ ಏನಾರು ಬಿಡದೆ 50,000 ರೂಪಾಯಿ ದಾರಿ ಸಿಬ್ಬ ಸೀರೆ ಉಡ್ಸ್ಕೊಂಡು ಇತಿಂದ ಅವನೇ ಕಾರ್ ಕರ್ಕೊಂಡೋಗಿ ಅತಿಂದ ಅವನೇ ಕಾರ್ ಕರ್ಕೊಂಬಂದ. ಏನ್ ಕಾರ್ ಒಳಗೆ ಎಸಿ ಹಾಕ್ಬಿಟ್ಟು ಸುಮ್ ಅದ್ ಬರಾಗ್ಲಿ ತಿಂಡು ತಿನ್ಸು ಬಂದು ಬತಾಸಿ ಎಲ್ಲ ಕೊಡ್ಸ್ ಬಹಳ ಚೆನ್ನಾಗಿ ನೋಡ್ಕೊಂಡ ಬಹಳ ಇಷ್ಟಪಡ್ತಾನವ. ಆ ಬಡ್ಡೆ ಇದ್ದ ಅಪ್ಗೆ ಕರೆದಿಲ್ಲ ಇವಳ ಇತ್ತಿಂದ ಒಂದ್ ಸೀರೆ ಉಟ್ಕೊಂಡಾಗ ಅತ್ತಿಂದ ಒಂದ್ ಸೀರೆ ಉಟ್ಕೊಂಡ್ ಬಂದಲ್ಲ ಸುಮ್ಮನೆ ಇಲ್ಲಿರೋ ಜಾತಿಗೆ ಕಾಣತ್ಕೊಂಡ್ರ ಮೇಲೆ ಜಾತಿಗೆ. ಅಂದ್ರೆ ಹೆಣ್ಮಕ್ಳು ಯಾವ ವೀಕ್ನೆಸ್ ಬಿಟ್ಟುಕೊಟ್ರು ತಮ್ಮ ತವ್ರು ವೀಕ್ನೆಸ್ ಬಿಟ್ಟುಕೊಡಲ್ಲ, ತವರೇ ಹೆಚ್ಚು ಅಂತಾರೆ. ಇಲ್ಲಿ ನಮ್ಮ ಕಥೆಯಲ್ಲೂ ಶೋಭನಾದೇವಿ ತನ್ನ ತವರಿಗೆ ಹೋಗ್ಬೇಡ ಅನ್ಬಿಟ್ನಲ್ಲ ಗಂಡ ಅಂತ ಕೋಪ ಬಂದ್ಬಿಡ್ತು ಇವಳಿಗೆ. ಇಲ್ಲ 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 ಏನೇ ಆಗ್ಲಿ ನನ್ನ ತವ್ರ ಮನೆ ನಾನು ಹೋಗಿದ್ ಬರಲೇಬೇಕು, ಯಾರಿಗೂ ಹೇಳ್ದೆ ಕೇಳದೆ ಅಂತ ಸರಿ ರಾತ್ರಿಯಲ್ಲಿ ಗಂಡನನ್ನ ಮಕ್ಕಳನ್ನು ಮಲಗಿಸಿದ ಶೋಭನಾದೇವಿ ಯಾರಿಗೂ ಹೇಳ್ದೆ ಕೇಳದೆ ಕದ್ದು ಅರಮನೆ ಬಿಟ್ಟು ಬಂದ್ಬಿಡ್ತಾಳೆ ನೋಡಿ ಈಚೆಗೆ. ವೇದ ಸಾರುವ ದೇವರು ತಾಯಿ ಜ್ಞಾನದಾತ ಗುರುದೇವನೇ ತಂದೆ. ವೇದ ಸಾರುವ ದೇವರು ತಾಯಿ ಜ್ಞಾನದಾತ ಗುರುದೇವನೇ ತಂದೆ. ಪ್ರೇಮ ಸಾಗರ ಮೂರ್ತಿವನ ಪ್ರೇಮ ಸಾಗರ ಮೂರ್ತಿವನ ಕಾಯ್ದರೆ ತಲೆ ಬಾಗದಾಗಿದೆ. ತಾಯಿ ತಂದೆಯ ಸೇವೆಯಾಯೋಗ ಬರಬಾರದೆ ಈ ಬಾಳಿನಲ್ಲಿ ಯೋಗ. ತಾಯಿ ತಂದೆಯ ಸೇವೆಯಾಯೋಗ ಅಮ್ಮ ಅಮ್ಮ. ಅರ್ಧ ದಾರಿ ಬಂದನವಳು ಮನಸ್ಸು ಒಡೆದೋಯ್ತು. ಚೇಚೆ ಗಂಡನಿಗೆ ಹೇಳ್ದೆ ಕೇಳದೆ ಹೋಗ್ತೀನಲ್ಲ, ಗಂಡನು ಗೊತ್ತಾರ ಸುಮ್ಮನೆ ಆಗ್ತಾನ ಅಂತ ಒಂದ್ ಮನಸ್ಸು. ಇನ್ನೊಂದು ಮನಸ್ಸು ಏನಂತ ಇದೆ, ಹೋಗ್ತಿರೋದು ಅಪ್ಪರ ಮನೆ ತಾನೆ ಏನಾಗಲ್ಲ ನಡಿ ಅಂತ ಇನ್ನೊಂದು ಮನಸ್ಸು. ಇವಳು ಮನಸ್ಸು 2 ಭಾಗ ಆಗೋಯ್ತು. ಈಗ ಏನ್ ಮಾಡ್ಲಿ, ನನ್ನ ಗಂಡನ ಮನೇಲಿ ಇದ್ದಂಗೂ ಆಗ್ಬೇಕು, ನಮ್ಮ ಅಪ್ಪನ ಮನೆಗೆ ಓದಂಗೂ ಆಗ್ಬೇಕು. ಆ ರೀತಿ ನನಗೆ ಯಾರಾದ್ರೂ ಸಹಾಯ ಮಾಡೋದಿದ್ದಾರ ಅಂತ ಆ ಕಡೆ ಈ ಕಡೆ ನೋಡಿದ್ಲು. ಅಷ್ಟೊತ್ತರ ರಾತ್ರಿ ಯಾರವ್ರೆ ಇವಳು ಜೊತೆಯಾಗಿ ಬರ್ತಿತ್ತಲ್ಲ ಅರಮನೆಯಿಂದ, ಇವಳ ನೆರಳು ಛಾಯಾ ಅಂದ್ರೆ ನೆರಳು ಅಂತ ಅರ್ಥ. ಅದಕ್ಕೆ ನಾವು ಒಂದು ಫೋಟೋ ತೆಗಿಸ್ಬೇಕು ಅಂದ್ರೆ ಛಾಯಾಚಿತ್ರ ತೆಗಿಸ್ಬೇಕು ಅಂತೀವಿ. ಅಂದ್ರೆ ನಮ್ ನೆರಳೆಯಲ್ಲಿ ಬೀಳ್ತಕ್ಕಂಥದ್ದು. ಆ ನೆರಳನ್ನ ಸಹಾಯ ಕರಿತಾಳಂತೆ ಶೋಭನಾದೇವಿ. ಛಾಯಾ ಶರೀರದ ಛಾಯಾ ನೀಯನ್ನ ತಂಗಿಯಾಗಿ ಬಾರೇ. ಛಾಯಾ 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 ಇಂದ ಕೂಡಲೇ ಇವಳ ರೂಪ, ಇವಳ ಗಾತ್ರ, ಇವಳ ತರುವಂತ ಒಂದು ಹೆಣ್ಣು ದಿಗ್ಗನೆ ಪ್ರತ್ಯಕ್ಷವಾಯಿತು. ನೋಡು, ನೀನ್ ನನ್ನ ನೆರಳಿದ ಹುಟ್ಟಿದಕ್ಕೆ ಇನ್ಮೇಲೆ ನಿನ್ನ ಹೆಸರು ಛಾಯಾದೇವಿ ಅಂತ ಹೆಸರಾಗ್ಲಿ. ನಮ್ಮ ಅಪ್ಪನ ಮನೆ ನಾನು ಹೋಗಿದ್ದು ಬರೋ ತನಕ ನೀನ್ ನನ್ನ ಗಂಡನ ಸೇವೆ ಮಾಡ್ತೀನೋ ಅಂತ ನೆರಳಿದ ಬಿಟ್ಟಿದ್ದ ಛಾಯಾದೇವಿನ ಗಂಡನ ಮನೆ ಕಳಿಸಿ ನಿಜವಾದ ಶೋಭನಾದೇವಿ ತಮ್ಮ ಅಪ್ಪನ ಮನೆ ಬಂದಂತೆ. ಅಪ್ಪನ ಮನೆ ಬಂದಾಗ ಅಪ್ಪನಾದ ವಿಶ್ವಕರ್ಮ ಹೇಳ್ತಾನಂತೆ, ನಿಂತ್ಕೋ. ಸರಿ ರಾತ್ರಿ ಒಬ್ಬಳೆ ಬಂದಿದ್ದೀನಿ, ನೀನು ಕಟ್ಕೊಂಡು ಗಂಡ ಎಲ್ಲಿ? ಅಪ್ಪಾಜಿ ಅವ್ರು ಬರೋದಕ್ಕೆ ಒಪ್ಕೊಳ್ಳಿಲ್ಲ, ನಿಮ್ಮ ನೋಡ್ಬೇಕು ಅನ್ನೋ ಒಂದೇ ಆಸೆಯಿಂದ ನಾನೇ ಕದ್ದೋಡ್ ಬಂದ್ಬಿಟ್ಟೆ, ಒಳಗಡೆ ಬಿಡಿ. ಏನೋ ಸರಿ ರಾತ್ರಿ ಗಂಡನಿಗೆ ಹೇಳ್ದೆ ಕೇಳದೆ ಬಂದಿರೋ ನಿನಗೆ ಇಲ್ಲಿ ಸ್ಥಳವಿಲ್ಲ, ತೊಲಗಾಚೆಗೆ. ಹಾಗನ್ಬಿಡಿ ಅಪ್ಪಾಜಿ, ಒಂದೇ ಒಂದ್ ಗಳಿಗೆ ಇದ್ದು ಅಮ್ಮನ ಮುಖ್ಯ ನೋಡ್ಕೊಂಡು ಹೊಟ್ಟೋಗ್ತೀನಿ, ಒಳಗಡೆ ಬಿಡಿ. ಓಹೋ, ಒಂದ್ ಗಳಿಗೆ ಇಲ್ಲಿದ್ದು ಮೆತ್ತಕ್ಕೆ ಹೋಗಿ ಮತ್ತೆ ಗಂಡನ ಮನೆ ಸೇರ್ಕೋಬೇಕು ಅಂತಿದ್ಯಾ? ನೀನ್ ಇಲ್ಲಿರೋದು ಬೇಡ, ನಿನ್ನ ಗಂಡನ ಮನೆಗೆ ಹೋಗೋದು ಬೇಡ. ಈಗಲೇ ಒಂದು ಹೆಣ್ಣು ಕುದುರೆ ಆಗುವಂತ ಶಾಪ ಕೊಟ್ಬಿಟ್ಟ.
ಹೆಣ್ಣು ಕುದುರೆ ಆಗೋದು ಶೋಭನಾದೇವಿ. ಶೋಭನಾದೇವಿ ಕೇಳ್ತಾಳೆ, ಅಪ್ಪಾಜಿ ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗ? ಶಾಪ ವಿಮೋಚನೆನ ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನಿನ್ನ ಗಂಡನಾದ ಸೂರ್ಯನಿಗೆ ಯಾವತ್ತೋ ಕುಷ್ಠರೋಗ ಬರುತ್ತೋ ಅವತ್ತು ನಿನ್ನ ಶಾಪ ವಿಮೋಚನೆ ಅಂತ ಹೇಳ್ದ. ಯಾರೋ? ತಂದೆಯಾದ ವಿಶ್ವಕರ್ಮ ದೇವ. ಆ ಹೆಣ್ಣು ಕುದುರೆಯಾಗಿ ಶೋಭನಾದೇವಿ ಹಳಿತಾ ಇದ್ರೆ ಅವಳ ನೆರಳಿದು ಬಿಟ್ಟಿದ್ದ ಛಾಯಾದೇವಿ ಗಂಡನ ಸೇವೆ ಮಾಡ್ತಿದ್ದಲ್ಲ. ಇಲ್ಲಿ ಸೂರ್ಯನಿಗೆ ಏನು ಗೊತ್ತಾಗ್ಲಿಲ್ಲ, ಇವಳೆ ಶೋಭನಾದೇವಿ ಅಂತ ಕಾಲ ಕಳೆದು ಬಿಟ್ಟ. ದಿನಗಳ ಕಳಿತ ವಾರವಾಗಿ, ವಾರಗಳ ಕಳಿತ ತಿಂಗಳಾಗಿ, ತಿಂಗಳು ಒಂದೆರಡು ಕಳಿತ ಗರ್ಭ ಧರಿಸ್ಬಿಟ್ಲಲ್ಲ ಛಾಯಾದೇವಿ. ಇವಳಿಗೆ ಭಯ ಆಗೋಯ್ತು, ಇನ್ನು ನನ್ನ ಅಕ್ಕ ಈ ಬರ್ತೀನಿ ಅಂತ ಹೋದ್ರು ಇಷ್ಟು ದಿನ ಆದ್ರೂ ಬರಲಿಲ್ಲ, ನಾನು ಬೇರೆ ಗರ್ಭ ಧರಿಸ್ಬಿಟ್ಟಿದ್ದೀನಿ, ಮುಂದೆ ಜಗತ್ತಿಗೆ ಏನು ಉತ್ತರ ಕೊಡಬೇಕು ಅಂತ ಇವಳು ಭಯ ಪಡ್ತಾ ಇದ್ರೆ ಇಲ್ಲಿ ಸೂರ್ಯ ಎಲ್ರಿಗೆ ಹೇಳ್ಕತ್ತಿರಗಾಡ್ತಾನೆ, ಇಂದ್ರ ಅಗ್ನಿ ಮರಣೆ ಅಮ್ಮ ನನ್ನ ಹೆಂಡತಿ ಗರ್ಭಿಣಿ ಕಂಡ್ರಯ್ಯ, ನನಗೆ ಹುಟ್ಟೋ ಕಂದ ನನಗಿಂತೂ ಚೆನ್ನಾಗಿ ಹುಟ್ಟುತ್ತೆ ಅಂತ ಇವನು ಎಲ್ರಿಗೂ ಹೇಳ್ಕೊತಿರ್ಗಾಡ್ತಾವನೆ. ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ ನೋಡಿ, ವರ್ಷದಲ್ಲಿ ಒಂದೇ ಒಂದು ದಿನ ಬಾದಾಮಿ ಅಮಾವಾಸ್ಯೆ ಅಂತ ಬೀಳುತ್ತೆ. ಈ ವರ್ಷ ಮೇ 19 ತಾರೀಕು ಬಿದ್ದಿತ್ತು ಬಾದಾಮಿ ಅಮಾವಾಸ್ಯೆ. ಆ ಬಾದಾಮಿ ಅಮಾವಾಸ್ಯೆ ದಿನನೇ ಈ ಕಲಿಪುರುಷ ಶನೀಶ್ವರ ಹುಟ್ಟದ್ದು. ಛಾಯಾದೇವಿ ಆದವಳು ತುಂಬು ಅಮಾವಾಸ್ಯೆ ದಿನ ಒಂದು ಗಂಡ ಮಗುವಿಗೆ ಜನ್ಮ ನೀಡ್ತಾಳೆ ನೋಡಿ. ಇಲ್ಲಿ ಸೂರ್ಯನ ಕಂಡ್ರಿತಿ ಮಗ ಹುಟ್ಟಿಲ್ಲ, ಕೆಂಜಲು ಗಂಡನಾಗಿ, ನೀಳವಾದ ವಕ್ಷಸ್ಥಳ, ಅಗಲವಾದ ಕೈಕಾಲುಗಳು, ಉಂಗುರು ತಲೆ, ಒಂದು ಕುರುಪಿಯಾಗಿ ಮಗು ಹುಟ್ಟುಬಿಟ್ಟಿದೆ. ಇಲ್ಲಿ ಸೂರ್ಯನಿಗೆ ಯಾರ ವಿಚಾರ ತಿಳಿಸ್ಬಿಟ್ರು, ಗಂಡು ಮಗು ಆಯ್ತು ಕಣೆಯ ಅಂತ. ಅವನೇನ್ ಮಾಡ್ದ, ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನ ಕಟ್ಟಿಕೊಂಡು ಹರನೆಂಬ ಗಂಧರ್ವನನ್ನ ಸಾರಥಿ ಮಾಡಿಕೊಂಡು ತನ್ನ ಸೂರ್ಯಲೋಕದ ಕಡೆ ಬಂದ್ಬಿಟ್ಟಂತೆ ವೇಗವಾಗಿ. ಬಂದವನು ಒಳಗಡೆ ಬಂದು ನೋಡಿದ್ನಲ್ಲ, ಅವನೇನ್ ಕಂಡ್ರೀತಿ ಮಗ ಹುಟ್ಟಿಲ್ವಲ್ಲ, ಶೋಭನಾದೇವಿ. ಛಾಯಾದೇವಿ ಏನು ಗೊತ್ತಿಲ್ಲ ಅವನಿಗೆ, ಇದು ನೀಯತ್ತ ಮಗುವೆ, ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನನ್ನ ರೂಪವೆಲ್ಲಿ, ನೋಡದ ಸೇವಾಗಿರ್ತಕ್ಕಂಥ ಈ ಧರಿತ ರೂಪವೆಲ್ಲಿ, ಈ ಮಗುನ ಇರೋ ಬದಲು ನೀನು ಪಂಜೆ ಆಗಿದೆ ಚೆನ್ನಾಗಿರ್ತಿತ್ತು ಛೇ ಅಂತ ಮಗು ನೋಡದೆ ಅಸಹ್ಯಪಟ್ಟು ಆ ಕಡೆ ತಿರುಗಿದ ಯಾರು ಸೂರ್ಯ. ಮೊರೆಯಲ್ಲಿ ಮಲಗಿದೆ ಶನೇಶ್ವರ ನೋಡದಂತೆ ಅಪ್ಪಾಜಿ, ಹುಟ್ಟಿದ ಕೂಡಲೇ ತಂದೆಯಾದ ನೀವೇ ನನ್ನ ಮುಖ ನೋಡದೆ ಅಸಹ್ಯಪಟ್ಟು ಆ ಕಡೆ ತಿರುಗ್ಬಿಟ್ರೆ ಇನ್ನು ಜಗದಾದ ಜನನ ಕಾಲಕ್ಕಸು ಕೀಳಕ್ಕಿಂತೂ ಕೀಳ ನೋಡ್ತಾರೆ. ಜನ ನನ್ನ ನೋಡಿದ್ರೆ ಭಯಪಟ್ಟು ಪೂಜಿಸಬೇಕು, ಆ ರೀತಿ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋ ಮೊದಲ ದೃಷ್ಟಿ ನಾನು ನಿಮಗೆ ಬೀರಬೇಕು. ತಂದೆನೇ ಬಿಡಿದ್ದ ನಮ್ಮನ್ನು ಬಿಟ್ಟು ನನ್ನ ಭಯದಿಂದ ನಾನು ಪೂಜೆ ಮಾಡ್ತಾರೆ, ಹಾಗೆ ಮಾಡ್ತೀನಿ ಅಂತ ಮರೆಯಲ್ಲಿ ಮಲಗಿದ ಶನೇಶ್ವರ ಎಡಮಗ್ಗಲಾಗಿ ಮಲಗಿದವನು ಬಲಮಗ್ಗಲಾಗಿ ತಿರುಗಿ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯನ ಮೇಲೆ ಬಿಟ್ಟ. ಸೂರ್ಯನಿಗೆ ಕೈಕಾಲುಗಳನ್ನು ಮೊಟರಿಸಿಕೊಂಡು ಕುಷ್ಠರೋಗ ಬಂದು ಅಮ್ಮ ಅಂತ ಕೆಳಗಡೆ ಬಿದ್ದೋದ. ಯಾವ ಸೂರ್ಯ ಬಿದ್ದೋದ್ನೋ ಈಚೆ ಇದ್ದ ಗಂಧರ್ವನು ಗೊತ್ತಾಯ್ತು, ಇದೇನಪ್ಪ ಇದು ಮಗು ನೋಡೋಕೆ ಇವನೇ ರಚಿಕತಾವನಲ್ಲ, ಏನಾಯ್ತು ಅಂತ ಒಳಗಡೆ ಬಂದು ನೋಡಿದ್ರೆ ಕುಷ್ಠರೋಗ ಬಂದು ಬಿದ್ದವನೇ. ಅವನು ಸುಮ್ಮನೆ ಬಂದು ಎಂತ ಮಗು ಎತ್ತುಬಿಟ್ಟೆ ತಾಯಿ. ಹುಟ್ಟದ ಕೂಡಲೇ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ ಪಾಪಿ ಮಗು ಅಂತ ಅವನು ಬೈದ್ಬಿಟ್ಟ. ಮೊರೆಯಲ್ಲಿ ಮಲಗಿದ ಪರಮಾತ್ಮ ಎಣನ ದೃಷ್ಟಿಯನ್ನ ಹರಣನೆಂಬ ಗಂಧರ ಮೇಲೆ ಬಿಟ್ಟ. ಹರಣನಿಗೆ ಕೈಕಾಲುಗಳನ್ನು ಸೋದುಕೊಂಡು ನಾಲಿಗೆಲ್ಲ ತಿವಿದೋಗಿ ಅಮ್ಮ ಅಂತ ಕೆಳಗಡೆ ಬಿದ್ದೋದ. ಮೂರನೇ ದೃಷ್ಟಿಯನ್ನು ಈಚ ಕಟ್ಟಾಕರುವ 7 ಕುದುರೆಗಳ ಮೇಲೆ ಬಿಟ್ಟ. ಕುದುರೆಗಳಿಗೆ ಕಣ್ಣು ಕಿವಿ ಕೆಳೆದಾಗಿ ದಿಕ್ಕಾಪಾಲ ಓಡೋಟ. ಅದಕ್ಕೆ ನೋಡಿ, ಈಗಲೂ 1 ಕೋಟಿ ಬೆಲೆ ಬಾಳೋ ಕಾಟೆವಾರ ಕುದುರೆ ಆಗ್ಲಿ, ಒಂದು 50-60 ಸಾವಿರ ಬೆಲೆ ಬಾಳೋ ಮಾಮೂಲಿ ಕುದುರೆ ಆಗ್ಲಿ, ಆ ಕುದುರೆಗಳಿಗೆ ಆ ಕಡೆ ಕಣ್ಣಿಗೆ ಹಿಂಗ್ ಪಟ್ಟಿ ಕಟ್ಟಿದ್ರೆ ನೇರವಾಗಿ ಹೋಗೋದು, ಇಲ್ಲ ದಿಕ್ಕಾಪಾಲಗೆ ತಗೊಂಡು ಹೋಗುತ್ತೆ. ಶನೇಶ್ವರ ಕೊಟ್ಟ ಶಾಪ, ಅದು ಇನ್ನೂ ವಿಮೋಚನೆ ಆಗಿಲ್ಲ. ಬೇಕಾದ್ರೆ ನೀವು ಕುದುರೆಗಳನ್ನ ಒಂದ್ಸರಿ ನೋಡಿದಾಗ ಅದ್ರ ಬಗ್ಗೆ ಗಮನ ಕೊಟ್ಟು ನೋಡಿ, ಅದ್ರ ಕಣ್ಣು ಯಾವಾಗ್ಲೂ ಚಂಚಲ ಆಗಿರುತ್ತೆ, ಯಾವಾಗ್ಲೂ ಹಿಂಗೆ ಅಳ್ಳಾಡ್ತಿರುತ್ತೆ, ಆ ಕಡೆ ಈ ಕಡೆ ನಿರ್ವಾಗ ನಿಲ್ಲಲ್ಲ. ಅದು ಈ ಭಗವಂತ ಕೊಟ್ಟ ಶಾಪ ಅದು. ಇಲ್ಲಿ ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಕುರಿ ಕುರಿ ನರೆ ಕೂತ್ಕೊಳ್ಳ ಸುಬ್ರ. ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಬಾಯ್ಬಿಡಿ. ಯಾರ ನರಿ ಅಂತಾರ ಅವ್ರಿಯ? ಊಟ ಜಾಸ್ತಿ ಆಯ್ತು ಅನ್ನೋದೇ ಅವ್ರಿಗೆ. ಇನ್ ಕೆಲವ್ರಿಗೆ ಅಯ್ಯೋ ಎದ್ದೋದ್ರ ಅದೇನೋ ಆಯ್ತಾ ಅಂದ್ಬಿಟ್ಟ, ಎದ್ದೋಂಗೂ ಇಲ್ಲ ಬುಡಂಗೂ ಇಲ್ಲ, ಒಳ್ಳೆ ಕಟ್ಟಿಸಿ ನಾನು ಮಾತ್ರ ಕತೆಗೆ ಇನ್ನೊಂದ್ ಸ್ವಲ್ಪ ಬರ್ಲಕ್ಕವ. ಈ ತರ ಹಿಂಸೆ ಕೊಟ್ರ ಅಂತ ಬೈಕತ್ತ. ನೀವು ಬೈಕೊಂಡ್ರು ಚಿಂತಿಲ್ಲ, ಮುಂದಿನ ಕತೆಗೆ ನೀವು ಬರ್ದರೂ ಚಿಂತಿಲ್ಲ, ಕೊನೆಗಂಡು ಕೂತ್ಕೊಳ್ಳೇಬೇಕು, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಭಗವಂತನ ಕತೆ ಇದು. ಇಲ್ಲಿ ನಿಜವಾದ ಹೆಂಡತಿ ಏನಾಗಿದ್ಲು? ಕುದುರೆ ಆಗಿದ್ಲು. ಅವಳಿಗೆ ಏನಂತ ಶಾಪ ವಿಮೋಚನೆ ಇತ್ತು? ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಅವತ್ತು ಶಾಪ ವಿಮೋಚನೆ ಅಂತ ಅವ್ರ ಅಪ್ಪ ಹೇಳಿದ್ದ. ಇಲ್ಲಿ ಸೂರ್ಯನ ಕುಷ್ಠರೋಗ ಬಂದ್ಬಿಡ್ತಲ್ಲ, ನಿಜವಾದ ರೂಪ ಬಂದ್ಬಿಡ್ತು. ಓಡೋಡ್ ಬಂದು, ಸ್ವಾಮಿ ನಾನು ಏನು ಅಂದ್ರೆ ನೀನ್ ಯಾರು? ಇವಳೆ ಅವಳು ನಾನೇ, ನಾನು ಅವತ್ತು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡಿ ಅಂತ ನೀವು ತಡೆದ್ರಲ್ಲ, ಆಗ ನನ್ನ ನೆರಳಿಗೆ ಹುಟ್ಟಿದ ಛಾಯಾದೇವಿಗಳು. ಅಲ್ಲ, ನೀವಿಬ್ರು ಯಾರಾದ್ರೂ ಆಗಿಲ್ಲ, ಹುಟ್ಟಿದ ಕೂಡಲೇ ತಂದೆಗೆ ಕುಷ್ಠರೋಗ ಹೋಗ್ಬಿಡ್ತಲ್ಲ, ಈ ಮಗು ಯಾರೇ? ದೇವತೆಗಳಿಗೆ ಭಯ ಬಂದ್ಬಿಡ್ತಂತೆ. ಅಲ್ಲ, ಹುಟ್ಟುದ ಕೂಡಲೇ ತಂದೆನೇ ಬಿಡ್ಲಿಲ್ಲ ಪುಣ್ಯಾತ್ಮೆ, ನಮ್ಮನ್ನು ಬಿಟ್ಟನಪ್ಪ, ಮುಂದನಕ್ಕಂತೂ ನಮ್ದೇನಾಗತ್ತೆ, ನಾವು ಹೋಗಿ ಸರಿ ಮಾಡ್ಕೋಬೇಕು ಅಂತ ದೇವಾನು ದೇವತೆಗಳನ್ನ ನಾರದರ ಜೊತೆಗೂಡಿ ಸೂರ್ಯಲೋಕಕ್ಕೆ ಬಂದ್ಬಿಟ್ರಂತೆ. ನಾರದರು ಹೇಳ್ತಾರಪ್ಪ, ಶನೇಶ್ವರ ಏನಪ್ಪ ನಿನ್ ಲೀಲೆ, ಎಲ್ರಿಗೂ ಈ ಕಷ್ಟ ಕೊಡ್ಬೇಡ ಕಣಪ್ಪ. ಎಲ್ಲಿ ನಿನ್ನ ಭಕ್ತಿಯಿಂದ ನಡೀತಾರೋ, ಪೂಜೆ ಮಾಡ್ತಾರೋ, ಭಕ್ತಿಯಿಂದ ನಿನ್ನ ಕಥಾಶ್ರಮಣ ಕೇಳ್ತಾರೋ,
ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸುಖ ನೆಮ್ಮದಿ ಜೀವನವನ್ನು ಕೊಟ್ಟು ಚೆನ್ನಾಗಿಟ್ಟುಬಿಡು ತಂದೆ. ಯಾರು ನಿನ್ನೆ ಜರಿತಾರೋ, ಯಾರು ನಿನ್ನ ಅಪಾಸ್ಯ ಮಾಡ್ತಾರೋ, ಯಾರು ನಿನ್ನ ಕಥೆಯನ್ನು ಅಪೂರ್ಣ ಮಾಡಿ ಹೋಗಬರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಅಪೂರ್ಣ ಅಂದ್ರೆ ಅರ್ಧಂಪರ್ಧಂ ಕೇಳ್ಕೊಂಡು ಹೋದವರು ಅಂತ, ಒಬ್ಬಿಟ್ಟೂರ್ಣ ಅಲ್ಲ. ಆ ಅರ್ಧಂಪರ್ಧಂ ಕೇಳ್ಕೊಂಡು ಹೋದವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡೋದ್ರೆ ಮೊದಲೇ ಸೂರ್ಯನ ಬಂದಿರೋದು ಕುಷ್ಟ, ಅದಕ್ಕಿಂತ ಹೆಚ್ಚು ಅಂದ್ರೆ ಕ್ವಾಷ್ಟ ಅಂದ್ರ ಚಿಮಟ ತಕೊಂಡು ಉಳಿಯರಿತಾರಲ್ಲ, ಕೂತ್ಕೊಳ್ಳಿದ್ರೆ ಅದಕ್ಕೆ ಹಿಡಿದು ಕಟ್ ಹಾಕಿದ. ನಾನು ಈಗ ಏನು ಮಾತಾಡಂಗಿಲ್ಲ, ನಾನು ಏನು ಹೇಳಲ್ಲ. ಕೂತ್ಕೋಬಹುದು, ಎದ್ದೋಗ್ಬೋದು. ಯಾಕಂದ್ರೆ ಭಗವಂತನ ಕಥೆ ಇದು ಸಂಪೂರ್ಣ ಕೇಳಲೇಬೇಕು. ಆಗ ಈ ವಿಚಾರವನ್ನ ಪರಮಾತ್ಮನಾದಂತವನು ಹೇಳಿದಾಗ ಎಲ್ಲವನ್ನ ಹರಿತಂತಾದ ನೋಡಿ. ಅದಕ್ಕೆ ಶನೀಶ್ವರನ ಕಥೆಯನ್ನ ಇಲ್ಲಿ ವಿಕ್ರಮರಾಜನಿಗೆ 7ನೇ ಪಂಡಿತೋತ್ತಮ ಹೇಳ್ತಾ ಇದ್ದಿದ್ದು. ಇವತ್ತು ಈ ಪುಣ್ಯವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸೇರಿರುವಂತಹದ್ದು. ಶಿವೇಗೌಡರು ನಮ್ಮ ಕಾರ್ಯಕ್ರಮ ಮೆಚ್ಚಿ 100 ಮೌನ ಕೊಡಿದ್ದಾರೆ. ಕೃಷ್ಣ ಕೋಡಿಮೋಳಿಯವರು ನಮ್ಮ ಕಾರ್ಯಕ್ರಮ ಮೆಚ್ಚಿ 100 ಮೌನ ಕೊಡಿದ್ದಾರೆ. ಚಿಕ್ಕೊಮ್ಮ ಗ್ರಾಮದ ರಾಜುರವರು 50 ಮೌನ ಕೊಡಿದ್ದಾರೆ. ಬಸವನಪುರದ ಚಂದ್ರೇಗೌಡರು 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಕಮರವಾಡಿಯ ಮಂಗಳಮರವರು ನಮಗೆ 101 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಆನಂದ ದೊಡ್ಡಮ್ಮನವರು ನಮ್ಮ ಕಾರ್ಯಕ್ರಮ ಮೆಚ್ಚಿ 1000 ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕುಟುಂಬರು ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಪರಮಾತ್ಮನ ಸಾಕಾರ ದಯಮಾಡಿ ಪ್ರಸಾದ ಮಾಡದಿದ್ರು ಸ್ವೀಕರಿಸಿದ್ರು ಪ್ರಸಾದ ಸ್ವೀಕರಿಸಿ. ಎಲ್ರಿಗೂ ಪ್ರಸಾದ ಇದೆ. ಮುಸ್ಸಂಜೆ ತನಕನೂ ಕೂಡ ವಿಶೇಷವಾಗಿ ನಡೆಯುತ್ತೆ. ಯಾರು ಕೂಡ ಅಲ್ಲಿ ಇಲ್ಲಿ ಬಿಸಾಕ್ಬೇಡಿ. ಪ್ರಸಾದನ ಎಷ್ಟು ಬೇಕಷ್ಟು ಹಾಕ್ಸ್ಕೊಳ್ಳಿ, ಚೆಲ್ಲಬೇಡಿ. ತಟ್ಟೆಗಳನ್ನ ಒಂದ್ ಕಡೆ, ಅಡಕೆ ತಟ್ಟೆಗಳನ್ನ ಒಂದ್ ಕಡೆ ಬಿಸಾಕಿ ಸ್ವಚ್ಛತೆ ಕಾಪಾಡಿ. ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ದೇವಸ್ಥಾನ ನಾವು ಚೆನ್ನಾಗಿಟ್ಕೋಬೇಕು. ಆಗಲೇ ನಾಡು ಚೆನ್ನಾಗಿರೋದು. ಹಾಗೆ ಇವತ್ತು ವಿಶೇಷವಾದಂತ ನಮಗೆ ಜಗತ್ತಿಗೆ, ನಮ್ಮ ಭಾರತ ದೇಶಕ್ಕೆ 70ನೇ ವರ್ಷದ ಸ್ವತಂತ್ರ ದಿನಾಚರಣೆ ಇವತ್ತು. 80 ವರ್ಷಗಳ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನೋಡಿ. ಒಳ್ಳೆ ದಿನ ಸಿಕ್ಕಿದೆ ನಮಗೆ. ಭಗವಂತನ ಶ್ರಾವಣ ಮಾಸದ ಶನಿವಾರದ ದಿನ, ಬ್ರಿಟಿಷರಿಂದ ನಾವು ಸ್ವತಂತ್ರ ಪಡೆದಂತ ಪುಣ್ಯವಾದ ದಿನ ಈ ಆಗಸ್ಟ್ 15ನೇ ತಾರೀಕು. ಒಳ್ಳೆ ದಿನ, ಒಳ್ಳೆ ಗಳಿಗೆ. ಆ ಭಗವಂತನ ಒಂದು ಪುಣ್ಯವಾದ ಸನ್ನಿಧಿನ ನಮಗೆಲ್ಲ ಸಿಗ್ತಾ ಇದೆ. ದಯಮಾಡಿ ಎಲ್ಲ ಪ್ರಸಾದ ಮಾಡಿ. ಪ್ರಸಾದ ಮಾಡೋದು ಸ್ವಲ್ಪ ಹೊತ್ತುಗಳ ಕಾಲ ಕೂತು ಭಗವಂತನ ಕಥೆ ಕೇಳ್ತಾರೆ. ಇಲ್ಲಿ ಕಥೆಯ ಒಂದು ಅಂದ್ರೆ 7ನೇ ಪಂಡಿತೋತ್ತಮನ ವಿಚಾರವನ್ನು ಯಾರು ಹೇಳ್ತಿದ್ದು? ವಿಕ್ರಮರಾಜನಾಗಿರ್ತಕ್ಕಂಥವನು ಪಂಡಿತನಿಗೆ ಹೇಳ್ತಾ ಇದ್ದು ನೋಡಿ. ವಿಕ್ರಮರಾಜ ಹೇಳ್ತಾನೆ, ಏನೇ ಆಗಲಿ ತಂದೆಯಾದಂಥವನಿಗೆ ಕುಷ್ಠರೋಗ ಕಟ್ಟ ನೀಚಗನವನ್ನು ನಾವೆಂದಿಗೂ ಪೂಜೆ ಮಾಡಲ್ಲ. ಬೇಡ ಮಹಾರಾಜ, ನನ್ನ ಮಾತು ಕೇಳು. ಶನೇಶ್ವರನನ್ನು ಪೂಜೆ ಮಾಡ್ಬಿಡು, ಇಲ್ಲ ನೀನೇ ಅನುಭವಿಸಬೇಕಾಗತ್ತೆ. ಏನೇ ಬರಲಿ, ನಾವು ಮಾತ್ರ ಭಗವಂತನ ಪೂಜೆ ಮಾಡಲ್ಲ. ಈ ಗ್ರಹ ಬಿಟ್ಟು ಮುಂದೆ ಹೋಗಿ ಮಹಾರಾಜ, ಮುಂದಕ್ಕೆ ಹೋಗಿ ನೋಡಿ. ಅಲ್ಲಿ ವಿಕ್ರಮರಾಜ ನಮ್ಮ ಕಥೆಯಲ್ಲಿ ಪೂಜೆ ಮಾಡಲ್ಲ. ಇದೇ ಅವನು ಮಾಡೋ ದೊಡ್ಡ ತಪ್ಪು. ಇಲ್ಲಿ ನಾವು ಪೂಜೆ ಸಲ್ಲಿಸಬೇಕಲ್ಲ. ಈ ಭಗವಂತನಾದಂತಹ ಶನೇಶ್ವರನಿಗೆ ಪ್ರತಿ ಶನಿವಾರ ಇಷ್ಟವಾಗಿರ್ತಕ್ಕಂಥ ಕಪ್ಪು ಬಣ್ಣದ ಬಟ್ಟೆ, ಕಪ್ಪು ಹೂಗಳನ್ನು ಪೂಜೆಗಿಟ್ಟು, ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಕಪ್ಪು ಎಳ್ಳು, ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಇಂದ್ರನೀಲ ಅಥವಾ ಮಹಾನೀಲ. ಶನೇಶ್ವರನನ್ನು ಪೂಜೆ ಮಾಡದೇ ಇರ್ತಕ್ಕಂಥವರು ಆಂಜನೇಯ ಗಣಪತಿಯನ್ನು ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನು ಪೂಜೆ ಮಾಡಿದಷ್ಟೇ ಪುಣ್ಯವಂತೆ. ನೋಡಿ, ಆಂಜನೇಯ ಗಣಪತಿ ಈ ಜಗತ್ನಲ್ಲಿ ದೇವರುಗಳಲ್ಲಿ ಈ ಭಗವಂತನ ಗೆದ್ದವರು ಅಂದ್ರೆ ಇವರಿಬ್ರೆ. ಅതെಂಗೆ ಅಂದ್ರೆ, ಗಣಪತಿ ಆದವನ ಹತ್ರ ಹೋದಂತೆ ಈ ಶನೇಶ್ವರ, ಅಪ್ಪ ಗಣಪತಿ ನಿನ್ ಜನ್ಮರಾಶಿನ ಬರಬೇಕು, ಯಾವ ಬರಲಿ ಹೇಳು ಅಂದಂತೆ. ಪರಮಾತ್ಮ ನನ್ನ ರಾಶಿ ಬರ್ಬೇಕು. ಯಾಕಪ್ಪ ನನ್ನ ಮೇಲೆ ಕಂಟ? ನೋಡು, ನೀ ವಿಘ್ನ ವಿನಾಶಕ ಪ್ರಥಮ ದಾರಿ, ಯಾರೇ ಮೊದಲು ಕೈ ಹಾಕ್ಬೇಕಾದ್ರೂ ನಿನ್ನ ಪೂಜೆ ಮಾಡ್ತಾರೆ ಅಂತದ್ಮೇಲೆ ನಿನ್ ರಾಶಿನ ಒಂದ್ಸಲ ಬಂದ್ಬಿಡ್ಬೇಕು, ಯಾವ ಬರ್ಲಿ ಹೇಳು ಅಂತ ಶನೇಶ್ವರ. ಇವನು ಯೋಚನೆ ಮಾಡಿದ ಗಣಪತಿ, ಸರಿ ಭಗವಂತ ನಾಳೆ ಇಷ್ಟೊತ್ತು ಬಂದ್ಬಿಡು, ಒಂದ್ ಟೈಮ್ ಕೊಡ್ತೀನಿ, ಬಂದ್ಬಿಡುವೆ ಅಂತ ಶಿವ. ಯಾರೋ ಗಣಪತಿ ಒಂದ್ ಟೈಮ್ ಒಂದ್ ಡೇಟ್ ಏನೋ ಕೊಡ್ತಾನೆ, ಆ ಡೇಟ್ಲಿ ನುಗ್ಬಿಡೋದಾಯ್ತು ಅಂತ ಶನೇಶ್ವರ. ಆಯ್ತು ಕಣಯ್ಯ ಅಂತ ಪರಮಾತ್ಮ ಹೊರಟೋದ. ನಾಳೆ ಆಯ್ತಲ್ಲ, ಬೆಳಗ್ಗೆ ಆಗೋಯ್ತು ನೋಡಿ. ಗಣಪತಿ ಆ ಮನೆ ಕಡೆ ಬಂದಲ್ಲ, ಆ ಗಣಪತಿ ಮನೆ ಬಾಗಿಲಲ್ಲಿ ಒಂದು ಅಲಗೆ ನೇತಾಕಿತ್ತು. ನಾಳೆ ಬಾ, ಇದು ಅಲಗೆ ನೇತಾಕಿತ್ತು. ಶನೇಶ್ವರ ನೋಡ್ದ, ಏನೋ ಡೇಟ್ ಕೊಡ್ತೀನಿ ಅಂದ, ಇಲ್ಲಿ ನಾಳೆ ಬಾ ಅಂತ ಬರ್ತದಲ್ಲ, ನಾಳೆ ಇರ್ಬೇಕು ಅಂದ್ಬಿಟ್ಟು ಪುನಃ ನಾಳೆ ಬರಕ್ ಹೋದ. ಪುನಃ ನಾಳೆ ಬಂದ್ರೆ ಅದೇ ಅಲ್ಲಿಗೆ ನಾಳೆ ಬಾ, ಪುನಃ ಹೋದ. ಪುನಃ ನಾಳೆ ಬಂದ, ನಾಳೆ ಬಾ. ಜೀವನ ಪರ್ಯಂತ ಬರೀ ಓಡಾಡದೆ ಆಗೋಯ್ತು. ರಾಶಿ ನುಗ್ಗಕ್ಕೆ ಆಗ್ಲಿಲ್ಲ ಭಗವಂತನ ರಾಶಿಗೆ. ಯಾರಿಗೆ? ಗಣಪತಿ ರಾಶಿಗೆ. ಒಂದಿನ ಗಣಪತಿ ಸಿಕ್ಕಾಕಣ, ಮಂಡ ಗಣಪತಿಲೇ ಎಂತ ಬುದ್ಧಿವಂತ ನೀನು, ಬರೀ ನಾಳೆ ಬಾ ಅಂತ ಬರೆದ್ಬಿಟ್ಟು ಜೀವನ ಪರ್ಯಂತ ನೀನ್ ರಾಶಿ ನುಗ್ಗದೆ ಮಾಡ್ಬಿಟ್ಟಲ್ಲ. ಓಲೆ ಚತುರ ಅಲ್ವ ನೀನು, ನಾನು ಸಿಗೋ ಪೂಜೆ ನಿನಗೂ ಸಿಗ್ಲಿ ಹೋಗು ಅಂತ ಶನೇಶ್ವರ ಆಶೀರ್ವಾದ ಮಾಡ್ದ. ಹಾಗೆ ಈ ಗಣಪತಿ ರೀತಿಲೇ ಇನ್ನೊಬ್ಬ ಗೆದ್ದವನು ಆಂಜನೇಯ. ಈ ಭಗವಂತನನ್ನ ಗೆದ್ದವನು ಆಂಜನೇಯ. ಹೇಗಿದ್ದ? ಆಂಜನೇಯ ಬಳಿಗೆ ಶನೇಶ್ವರ ಹೋದ. ಏನಪ್ಪಾ ಆಂಜನೇಯ ಮುತ್ತತ್ರಾಯ, ನಿನ್ ರಾಶಿ ಬರ್ಬೇಕು, ನಾನು ಯಾವ ಬರಲಿ ಹೇಳು. ಯಾಕಪ್ಪ ಈ ಭಕ್ತನ ಮೇಲೆ ನಿನ್ನ ಕೋಪ? ಬಿಟ್ಬಿಡು ತಂದೆ. ಭಕ್ತ ಅಂದೆಲ್ಲ ಅದೇ ಮುಖ್ಯವಾದ ಕಾರಣ. ರಾಮನ ಬಂಟ ಅಲ್ವ ನೀನು, ಯಾವ ಬರಲಿ ಹೇಳು ಅಷ್ಟೇ.
ಅವನು ಯೋಚನೆ ಮಾಡ್ದ, ಒಂದು ಕೆಲಸ ಮಾಡು ಭಗವಂತ, ನನ್ನ ದೇಹದೊಳಗೆ ಯಾವಾಗ ರಾಮನಾಮವಿರುವುದಿಲ್ಲವೋ ಆಗ ಬಂದು ಸೇರ್ಕೊಂಡ ಅವನು. ಸನೇಶ್ವರನು ನೋಡ್ದ, ಏನೋ ಎಚ್ಚರವಾಗಿದ್ದ ರಾಮ 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 ಅಂತಾರೆ, ಮಲಗಿದಾರು ರಾಮ ಅಂತನ, ಆಗ ಬಂದು ಕಂಡ್ರಾಯ್ತು ಅಂತ. ಹಾಗೆ ಆಗ್ಲಿ ಬಿಡಯ್ಯ, ಆಗ್ಲಿ ಬಿಡಯ್ಯ, ಆಗ್ಲಿ ಬಿಡು, ಆಗ್ಲಿ ಬಿಡು. ಇಬ್ರು ಮಾತಾಡ್ಕೊಂಡ್ರಲ್ಲ, 1-2-3 ದಿನ ಕಳೀತು. ಒಂದಿನ ಏನಾಯ್ತು, ಆಂಜನೇಯ ಹೊರಿತ ಮಲಗಿದ್ದ. ದೂರದಲ್ಲಿ ನಿಂತ್ಕೊಂಡು ನೋಡ್ದ ಸನೇಶ್ವರ, ಈಗೆಲ್ಲ ಅಂತ ರಾಮ 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 ಅಂತ, ಈಗ ಹೋಗಿ ನುಗ್ಗುಬಿಡು ಸರಿ ಅಂತ ಹತ್ರ ಬಂದು ನುಗ್ಗೋದಿಕ್ಕೆ ಅಂತ ಬಂದಲ್ಲ ಸನೇಶ್ವರ ಬೆಚ್ಚಿ ನಿಂತ. ಯಾಕೆ? ಎಚ್ಚರವಾಗಿದ್ದಾಗ ಆಂಜನೇಯ ಬರೀ ಬಾಯಿಂದ ರಾಮನಾಮ ಆಡ್ತಿದ್ದಂತೆ, ಮಲಗಿದಾಗ ಅವನ ರೋಮಗಳು ರಾಮನಾಮ ಆಡ್ತಿದ್ವಂತೆ. ನೋಡಿ, ಸನೇಶ್ವರ ನಿಂತುಬಿಟ್ಟ. ಅವನು ಇದಳ ತನಕ ಅಲ್ಲಿ ನಿಂತಿದ್ದಂತೆ, ಎದ್ದ ಮೇಲೆ ಹೇಳ್ತಾನಂತೆ, ಏನಪ್ಪಾ ಆಂಜನೇಯ, ಮಲಗಿದ್ದು ರಾಮ ಅಂತ, ಎಚ್ಚರವಾಗಿದ್ದು ರಾಮ ಅಂತೀಯ, ನಿನ್ನ ನಾನು ಗೆಲ್ಲಕ್ಕಾಗಲ್ಲ ಕಣೆಯ, ನನ್ನ ಪೂಜೆ ನಿನಗೂ ಸಲ್ಲೆ ಅಂತ ಆಶೀರ್ವಾದ ಮಾಡ್ದ. ಅದಕ್ಕೆ ನೋಡಿ, ಪ್ರತಿಯೊಂದು ಶನೇಶ್ವರನ ದೇವಸ್ಥಾನದಲ್ಲೂ ಗಣಪತಿ ಮತ್ತು ಆಂಜನೇಯ ದೇವಸ್ಥಾನ ಆ ಕಡೆ ಇದ್ದೇ ಇರುತ್ತೆ. ಇವರಿಬ್ಬರೇ ಜಗತ್ನಲ್ಲಿ ಗೆದ್ದವ್ರು ಇವನ್ನ. ಅದಕ್ಕೆ ಶನೇಶ್ವರನಿಗೂ ತುಳಸಿ, ಆಂಜನೇಯನಿಗೂ ತುಳಸಿ. ಶನೇಶ್ವರನ ಶನಿವಾರ ಪೂಜೆ ಮಾಡ್ತಾರೆ, ಆಂಜನೇಯನ ಶನಿವಾರ ಪೂಜೆ ಮಾಡ್ತಾರೆ. ಶನೇಶ್ವರನ ಕಷ್ಟಗಳು ಇಚ್ಛಾಗ್ತಾ ಹೋದ್ರೆ ಆಂಜನೇಯ ಗಣಪತಿ ಗುಡಿಗೆ ಹೋಗಿ ಅರ್ಚನೆ ಮಾಡಿಸಿ ಮೊಸರನ್ನ ಪ್ರಸಾದ ಮಾಡಿ ಪೂಜೆ ಮಾಡಿಸಿದ್ರೆ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರಂತ. ನೋಡಿ, ಇವರಿಬ್ಬರೇ ಇಡೀ ಜಗತ್ನಲ್ಲಿ ಈ ಭಗವಂತನ ದೇವರಲ್ಲಿ ಗೆದ್ದವರು. ಶನೇಶ್ವರನ ಮರೆತು ಮುಂದಿನ ಗ್ರಹ ಹೊರಟೋದ ವಿಕ್ರಮರಾಜ. ಇಲ್ಲಿ ನಾವು ಭಗವಂತನ ಸಲ್ಲಿಸಬೇಕಲ್ಲ, ಭಕ್ತಿಯಿಂದ ಅವನ ಕೈ ಮುಗಿದು ಶನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸೋಣ. ನೀಲಾಂಜನ ಸಮಾವಾಸವು ರವಿಪುತ್ರಂ ಯಮಾಗ್ರಜೋ ಛಾಯ ಮಾರ್ತಾಂಡ ಸಂಭೂತೋ ತಂ ನಮಾಮಿ ಶನೇಶ್ವರೋ. ಶನಿದೇವನ ಬಾರಿಕೆ, ನೀಲಮರಣದ ಬಾರಿಕೆ, ತುಳಸಿ ಪೂರ್ವನ ಬಾರಿಕೆ. ಉಗೇಶನೇಶ್ವರ, ಉಗೇಶನೇಶ್ವರ, ಉಗೇಶನೇಶ್ವರ. ಭಗವಂತನ ಒಂದು ಸಾಕಾರ. ಇಲ್ಲಿ ಶನೇಶ್ವರನಾದ ಕೂಡಲೇ ಮುಂದಿನ ಗ್ರಹಕ್ಕೆ ಹೋದ್ನಲ್ಲ ವಿಕ್ರಮರಾಜ, ಮುಂದಿನ ಕೊನೆ ಗ್ರಹಗಳೇ ಔಳಿ ಗ್ರಹಗಳು, ರಾಹು ಕೇತುಗಳು. ಶ್ರೀರಾಹು ಕೇತುಗಳು ಶ್ರೀರಾಮು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವು. ಶ್ರೀರಾಮು ಕೇತುಗಳು ಕೇತುಗಳು ಕೇತುಗಳು. ರಾಮು ಕೇತುವೇ ನಮಃ. ಕೊನೆಯ ಗ್ರಹಗಳು ಹವಳಿ ಗ್ರಹಗಳು ರಾಹು ಕೇತುಗಳು. ಇವುಗಳಿಗೆ ವಾರಗಳೇ ಇಲ್ಲ, ಪ್ರತಿದಿನನೂ ಪೂಜೆ ಮಾಡಬೇಕು. ಎಲ್ಲಿ ಒಳ್ಳೆ ಕೆಲಸ ನಡೀತಿರುತ್ತೋ ಅದು ನಾಳೆ ಮಾಡಕ್ಕೆ ನೋಡ್ತಾವಂತೆ. ಅದಕ್ಕೆ ನಾವು ಒಳ್ಳೆ ಕೆಲಸ ಕೈ ಹಾಕ್ಬೇಕಾದ್ರೆ ಕ್ಯಾಲೆಂಡರ್ ತಗೊಂಡು ನೋಡ್ತೀವಿ, ರಾವು ಕಾಲ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇದೆ ಅಂತ. ಆ ಸಮಯದಲ್ಲಿ ಯಾವುದೇ ಕೆಲಸ ಕೈ ಹಾಕರು ಕೆಲಸ ಗಿಟ್ಟಲ್ಲ. ಒಂದು ವಿಜಯದ ಹಾದಿಯನ್ನು ಕೊಟ್ರೆ ಇನ್ನೊಂದು ಬಾಹುಬಲ ಶಕ್ತಿಯನ್ನು ಕೊಡುತ್ತಂತೆ. ನಮ್ಮ ಹಿತಶತ್ರುಗಳ ಸಂಹಾರ ನಮ್ಮ ಜೊತೆಗಿದ್ದು ಬೆನ್ನು ಚೂರಿ ಆಗ್ತಾರೆ ನೋಡಿ, ಅಂತವರನ್ನ ಸದಬಡಿದು ಈ ಹವಳಿ ಗ್ರಹಗಳು ರಾಹುಕೇತುಗಳು. ಅದಕ್ಕೆ ಈ ಗ್ರಹಗಳನ್ನ ಪ್ರತಿನಿತ್ಯನ ಪೂಜೆ ಮಾಡಬೇಕು ಅಂದಾಗ ರಾಹುನ ಪೂಜೆ ಮಾಡದೇ ಇರ್ತಕ್ಕಂಥ ಸುಬ್ರಹ್ಮಣ್ಯ ಶುಭ ಪೂಜೆ ಮಾಡಿದ್ರು ಪುಣ್ಯ, ಕೇತುವನ್ನು ಪೂಜೆ ಮಾಡದೇ ಇರ್ತಕ್ಕಂಥವ್ರು ಗಣಪತಿಯನ್ನು ಪೂಜೆ ಮಾಡಿದ್ರು ಪುಣ್ಯ. ರಾಹುವಿನ ವಾಹನ ಸಿಂಹ, ಕೇತುವಿನ ವಾಹನ ಗಿಳಿ. ಈ ಹವಳಿ ಗ್ರಹಗಳನ್ನ ಒಟ್ಟಿಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ, ಇಲ್ಲಿ ನಮ್ಮ ಚಿಕ್ಕಮ್ಮ ಗ್ರಾಮದ ಶನೇಶ್ವರನ ಸನ್ನಿಧಿಯಲ್ಲಿ ಕೊನೆಯ ಗ್ರಹಗಳಾದ ಹವಳಿ ಗ್ರಹಗಳಿಗೆ ಎಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ಅರ್ಧ ಕಾರ್ಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತೋ ತಂ ರಾಹು ಪ್ರಣಮಾಮ್ಯಹೋ. ಫಲಾಕ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕೌ ರೌದ್ರಂ ರೌದ್ರಾತ್ಮಕೌ ಘೋರಂ ತಂ ಕೇತುಂ ಪ್ರಣಮಾಮ್ಯಹೋ. ರಾಹುಕೇತುಗಳ ಬಾರಿಕೆ, ರಾಹುಕೇತುಗಳ ಬಾರಿಕೆ, ನವಗ್ರಹಗಳ ಬಾರಿಕೆ, ನವಗ್ರಹಗಳ ಬಾರಿಕೆ. 9 ಗ್ರಹಗಳ ವರ್ಣನೆಯನ್ನ ನಾವು ಇವತ್ತು ನೋಡಿ ಸಂಪೂರ್ಣವಾಗಿ ತಿಳಿದು, ಗ್ರಹಗಳ ವಿಚಾರ ತಿಳಿದು, ಜೊತೆಯಾಗಿ ಆ ಗ್ರಹಗಳ ಒಂದು ವೈಶಿಷ್ಟ್ಯತೆಯನ್ನು ನಮ್ಮ ಜೀವನ ಕರು ಮಾಡಿಕೊಂಡ್ರೆ ಆ ನವಗ್ರಹಗಳ 9 ಗ್ರಹಗಳ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ದೊರಕುತ್ತೆ. ಭಗವಂತನ ಒಂದು ಪುಣ್ಯ ನಮಗೆಲ್ಲರಿಗೂ ಕೂಡ ದೊರಕುತ್ತೆ. ನೋಡಿ, ಇಲ್ಲಿ ನವಗ್ರಹಗಳ ಪೂಜೆಯಲ್ಲಿ 8 ಗ್ರಹಗಳನ್ನ ಪೂಜೆ ಮಾಡಿಸಿದ ವಿಕ್ರಮರಾಜ ಸಭೆಯಲ್ಲಿ ಕೂತ್ಕೊಳ್ಳೋದು ನೋಡಿ ಎಂತ ಮಾತಾಡ್ತಾನೆ. ಕೇಳಿದ್ರ ಮಂತ್ರಿಗಳೇ, ಸೂರ್ಯನಿಂದ ಪೂಜೆ ಮಾಡಿದ್ರೆ ಆರೋಗ್ಯ ಭಾಗ್ಯ, ಚಂದ್ರನಿಂದ ಪೂಜೆ ಮಾಡಿದ್ರೆ ಮಳೆ ಬೆಳೆಗಳ ಭಾಗ್ಯ, ಬುಧನನ್ನು ಪೂಜೆ ಮಾಡಿದ್ರೆ ಮಕ್ಕಳ ಭಾಗ್ಯ,
ಗುರುವನ್ನು ಪೂಜೆ ಮಾಡಿದ್ರೆ ಗುರು ಸಾಧಿಸುವ ಛಲದ ಭಾಗ್ಯ, ಶುಕ್ರನನ್ನು ಪೂಜೆ ಮಾಡಿದ್ರೆ ಸುಖ ನೆಮ್ಮದಿಗಳ ಭಾಗ್ಯ, ರಾಹುವನ್ನು ಪೂಜೆ ಮಾಡಿದ್ರೆ ರಾಹುಕೇತುಗಳನ್ನು ಪೂಜೆ ಮಾಡಿದ್ರೆ ಒಂದು ವಿಜಯದ ಹಾದಿ, ಇನ್ನೊಂದು ಬಾಹುಬಲ ಶಕ್ತಿ ಕೊಡ್ತಾವೆ. ಆ ದುಷ್ಟ ನೀಚವಾದ ಶನೈಶ್ವರನನ್ನು ಪೂಜೆ ಮಾಡಿದ್ರೆ ಏನ್ರಿ ಸಿಗುತ್ತೆ? ಹುಟ್ಟಿದ ಕೂಡಲೇ ತಂದೆಗೆ ಕುಷ್ಠರೋಗ ಕೊಟ್ಟಂತೆ, ಹರಣಿಗೆ ಎಳಬತನ ಕೊಟ್ಟಂತೆ, ಏನು ಹರಿಯದ ಮೂಕ ಪ್ರಾಣಿಗಳಾದಂತ ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಂತೆ ಮಾಡದಂತೆ. ಅವನ ನಾವು ಪೂಜೆ ಮಾಡಬೇಕಂತೆ. ಸಭೆಯಲ್ಲಿ ಗಮನವಿಟ್ಟು ಕೇಳಿ, ನಮ್ಮ ನಾಡಿನಲ್ಲಿ ಬರೀ 8 ಗ್ರಹಗಳಿಗೆ ಮಾತ್ರ ಪೂಜೆ. ದುಷ್ಟ ನೀಚವಾದ ಶನೀಶ್ವರನ ಹೆಸರನ್ನು ಎತ್ತಿದರೆ ಸಭೆಯಲ್ಲ ಈ ರಾಜ್ಯದಿಂದ ಗಡಿಪಾರು ಮಾಡಿಬಿಡ್ತೇವೆ ಅಂತ ಸತ್ಯ ಸತ್ಯ ಅಂತ ಕೈ ಚಪ್ಪಾಳೆ ತಟ್ಟಿ ತೊಡೆಯನ್ನು ಕೊಟ್ಟು ಜರಿದು ಮಾತನಾಡ್ಬಿಟ್ನಲ್ಲ. ಇಲ್ಲಿಯ ತನಕ ಈ ಭಗವಂತ ಸುಮ್ಮನಿದ್ದವನು. ಇವನ ಆಡಿದ ದುರಹಂಕಾರದ ಮಾತುಗಳನ್ನ ತಡ್ಕೊಳಕ್ಕಾಗ್ಲಿಲ್ಲ. ಗಗನ ಮಂಡಲದಲ್ಲಿ ಉಗ್ರವಾಗಿ ಆರ್ಭಟಿಸ್ಕೊ ಬರ್ತಾವನಂತೆ ನೋಡಿ. ಎಲುಬೆಲು ವಿಕ್ರಮ, ನಿನ್ನ ಪಾಪದ ಕೂಡ ತುಂಬೋಯ್ತು. ನಿನ್ನ ಅಹಂಕಾರವನ ಮಟ್ಟ ನಿಲ್ಲುವಂತ ಮೆಟ್ಟಿ ನಿಲ್ಲುವಂತ ಸಭೆ ಈಗ ಬಂತು. ಸುರದೇವ ಗಂಧರ್ವ ವರಮಕುಟವನಾಂತೋ ವರ ಮಹೇಂದ್ರನ ಸಿರಿ ಸಾಮ್ರಾಜ್ಯವನ್ನು ಮೆಟ್ಟಿ ಮೆರೆವೇ.